ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ NKR ಟಿವಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ, ಅದುವೇ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಆಧಾರದ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶುಕ್ರವಾರದ ಈ ಶುಭ ದಿನ ಏನ್ ಹೇಳ್ತಾರೆ ಕೇಳೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಶುಭ ಶುಕ್ರವಾರದ ಧರ್ಮಜ್ಯೋತಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದೊಂದಿಗೆ ಗುರುಗಳೇ. ಓಂ ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯಾ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ ಶಂಖಚಕ್ರಗದಾಹಸ್ತೆ ಶುಭ್ರವರ್ಣೇ ಶುಭಾನನೆ ಮಮ ದೇಹವರಂ ಲಕ್ಷ್ಮೀ ಸರ್ವಸಿದ್ಧಿಪ್ರದಾಯಿನಿ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಜೊತೆಯಲ್ಲಿ ಯಾರ್ಯಾರು ಒಂದು ನವೆಂಬರ್ ತಿಂಗಳ 7ನೇ ತಾರೀಕು ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮದಲ್ಲಿದ್ದೀರಾ, ನಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ಹಾಗೆಯೇ ಆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳೆಲ್ಲವೂ ಸಹ ದೂರವಾಗಿ ಸುಖ ಶಾಂತಿ ನೆಮ್ಮದಿ ನಿಮಗೆಲ್ಲ ಲಭಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸ ಕೃಷ್ಣ ಪಕ್ಷದ ಬೀದಿಗೆ ದಿವಸ. ಇವತ್ತು ಶುಕ್ರವಾರ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ವೃಷಭ ರಾಶಿಯಲ್ಲಿ ಆಗ್ತಾ ಇದೆ. ಇವತ್ತು ಪರಿಘ ಅನ್ನುವಂತಹ ಒಂದು ಯೋಗ ಇದೆ, ಹಾಗೂ ಗರಜ ಅನ್ನುವ ಹೆಸರಿನ ಕರಣ ಇದೆ. ತಿಥಿ ವಾರ ನಕ್ಷತ್ರ ಯೋಗ ಕರಣ ಬೀದಿಗೆ ರೋಹಿಣಿ ಮತ್ತು ಶುಕ್ರವಾರ, ಪರಿಘ ಮತ್ತು ಗರಜ ಇದು ಪಂಚಾಂಗವಾದರೆ, ಇದರ ಜೊತೆಯಲ್ಲಿ ಒಂದು ಸಾರಿ ಇವತ್ತಿನ ಗ್ರಹ ಸ್ಥಿತಿಯನ್ನು ನೋಡೋದಾದರೆ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ವೃಷಭದಲ್ಲಿ ಚಂದ್ರ, ಮಿಥುನದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ತುಲಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಕುಜ ಅರ್ಥಾತ್ ಮಂಗಳ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭದಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರನ ಸಂಚಾರ ಇರತಕ್ಕಂತಹದ್ದು. ಇದು ಇವತ್ತಿನ ಪಂಚಾಂಗ ಮತ್ತು ಗ್ರಹ ಸ್ಥಿತಿಯ ವಿವರ. ಖಂಡಿತ ಗುರುಗಳೇ, ಈಗ ಪ್ರಾರಂಭ ಮಾಡೋಣ ವೀಕ್ಷಕರೇ ದಿನ ಭವಿಷ್ಯ ವಿಭಾಗವನ್ನು. ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥದ್ದು. ನಿಮ್ಮ ರಾಶಿಗೆ ಧನಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಪೂರ್ಣವಾದಂಥ ಅವಕಾಶ ಇದೆ. ಅವನಿಗೆ ಮಂಗಳನ ದೃಷ್ಟಿ ಮತ್ತು ಬುಧನ ದೃಷ್ಟಿ ಕೂಡ ಇದೆ. ಮಂಗಳನ ದೃಷ್ಟಿ ನಿಮಗೆ ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯ ದೃಷ್ಟಿ ಆಗಿರೋದರಿಂದ ಶಿಶುಮಂಗಳ ಯೋಗದ ಫಲ ಅರ್ಥಾತ್ ವಿಶೇಷವಾಗಿರತಕ್ಕಂಥ ಲಾಭವನ್ನು ನೋಡಬಹುದು. ಕೌಟುಂಬಿಕ ವಾತಾವರಣದಲ್ಲಿ, ಆರೋಗ್ಯದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಮಕ್ಕಳ ವಿಷಯದಲ್ಲಿ ಅಥವಾ ಸಾಂಸಾರಿಕವಾಗಿರ್ತಕ್ಕಂಥ ಎಲ್ಲ ವಿಭಾಗಗಳಲ್ಲಿ ಉತ್ತಮವಾದಂಥ ಒಂದು ಫಲ. ಜೊತೆಯಲ್ಲಿ ಬುಧಚಂದ್ರ ಯೋಗವೂ ಇದೆ. ಅರ್ಥಾತ್ ಮಾನಸಿಕವಾಗಿರತಕ್ಕಂಥ ತುಮುಲ ತೊಳಲಾಟಗಳು, ದ್ವಂದ್ವ ಭಾವನೆಗಳು ಕೂಡ ಇವತ್ತು ಬರ್ತಕ್ಕಂಥ ಲಕ್ಷಣ ಇದೆ. ಜೊತೆಯಲ್ಲಿ ಪರಿಘ ಅನ್ನುವಂತಹ ಯೋಗ ಬೇರೆ ಇರೋದರಿಂದ ಸ್ವಲ್ಪ ಆಘಾತಗಳು ಆಗ್ತಕ್ಕಂಥ ಲಕ್ಷಣಗಳು ಕೆಲವರಿಗೆ, ಅದರಲ್ಲೂ ವಿಶೇಷವಾಗಿ ಕೃತ್ತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚುಂಟು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸುಬ್ರಹ್ಮಣ್ಯನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಮಂಗಳನ ಸಂಚಾರ ಇರತಕ್ಕಂಥದ್ದು ಮತ್ತು ಪೂರ್ಣವಾಗಿರತಕ್ಕಂಥ ಪಂಚಮ ಶುದ್ಧಿ ಅನ್ನುವಂಥದ್ದಿದೆ. ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಆಸಕ್ತಿ ಕಾಣಿಸುತ್ತೆ. ಖಂಡಿತವಾಗಲೂ ನಡೆಸ್ಕೊಂಡು ಹೋಗಬೇಕು, ಒಳ್ಳೆಯದೇ. ಅದರಿಂದ ಸಪ್ತಮ ಭಾವದಲ್ಲಿ ಇರ್ತಕ್ಕಂಥ ಬುಧ ಮಂಗಳ ಯೋಗ ವ್ಯಾಪಾರಿಗಳಿಗೆ ಸ್ವಲ್ಪ ಕಸಿವಿಸಿಯ ವಾತಾವರಣವಾಗಿ ಕಾಣಿಸುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಸ್ವಲ್ಪ ನಷ್ಟಗಳನ್ನು ಕೂಡ ನೋಡಬೇಕಾಗಿ ಬರಬಹುದು. ಅದರಲ್ಲೂ ವಿಶೇಷವಾಗಿ ಆಹಾರ ಧಾನ್ಯಗಳ ದೊಡ್ಡ ಮಟ್ಟದ ದಾಸ್ತಾನು ಏನು ಇಟ್ಕೊಂಡಿರ್ತಾರೆ ಅಂಥವರ ಗೋಡನ್ನಲ್ಲಿ ಕಳ್ಳತನವಾಗ್ತಕ್ಕಂಥ ಲಕ್ಷಣ, ಚೌರ್ಯ ಭಾವ ಇರತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಹೋಲ್ಸೇಲ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಆಹಾರ ಧಾನ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು
ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕಾದ ಅಗತ್ಯ ಕಾಣಿಸುತ್ತೆ. ಉಳಿದಂತೆ ಇವತ್ತಿನ ದಿನ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಲಾಭಸ್ಥಿತಿಯಲ್ಲಿರ್ತಕ್ಕಂತಹ ಶನೈಶ್ಚರ ಅನುಗ್ರಹವನ್ನು ಮಾಡಿಕೊಡ್ತಾನೆ. ಹೊಸ ಒಂದು ಕೆಲಸ ಕೂಡ ಸಿಗ್ತಕ್ಕಂಥ ಅವಕಾಶ, ಪ್ರಮೋಷನ್ ಇತ್ಯಾದಿ ಪ್ರಯತ್ನದಲ್ಲಿರ್ತಕ್ಕಂಥವರು ಪ್ರಯತ್ನ ಮಾಡಿ. ಜೊತೆಯಲ್ಲಿ ರಾಜಕೀಯವಾಗಿ ಮತ್ತು ವಿಶೇಷವಾಗಿ ಕಲಾವಿದರಿಗೆ ದೊಡ್ಡ ಮಟ್ಟದ ಹೊಸ ಪ್ರಾಜೆಕ್ಟ್ಗಳು ಸಿಗ್ತಕ್ಕಂಥ ಲಕ್ಷಣಗಳು ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರು ಈ ವಿಭಾಗದಲ್ಲಿ ಯೋಗ್ಯವಾದ ರೀತಿಯ ಪ್ರಯತ್ನವನ್ನು ಮಾಡಿಕೊಳ್ಳೋದರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಚಾಮುಂಡಾ ಸ್ವರೂಪವನ್ನು ಆರಾಧನೆ ಮಾಡಬೇಕು. ಸಿಂಹವಾಹಿನಿ ಮತ್ತು 18 ಕೈ ಇರತಕ್ಕಂಥದ್ದು ಮಹಿಷಮರ್ದಿನಿ ಅಂತ ಕೂಡ ಹೇಳ್ತಾರೆ. ಆಕೆ ಉಪಾಸನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ದ್ವಿತೀಯಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಕೌಟುಂಬಿಕವಾಗಿ ಸ್ವಲ್ಪ ಬೇಸರ ಆಗಬಹುದು. ದುಡ್ಡು ಕಾಸಿನ ವಿಷಯದಲ್ಲೂ ಸ್ವಲ್ಪ ನಷ್ಟ ಕಾಣಿಸುತ್ತೆ. ಉದ್ಯೋಗದಲ್ಲೂ ಸ್ವಲ್ಪ ಹಿಂಬಡ್ತಿ ಆಗ್ತಕ್ಕಂಥ ಲಕ್ಷಣ, ಕೆಲವರಿಗೆ ಸಸ್ಪೆನ್ಷನ್ ಭಾಗ್ಯ ಕೂಡ ದೊರಕುವಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ಏನು ಅಂದರೆ, ನಿಮ್ಮ ಮಿಥುನ ರಾಶಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಬಾಧಕನಾದ ಷಷ್ಠಾಧಿಪತಿಯೊಂದಿಗೆ ಷಷ್ಠದಿಂದ ನಷ್ಟವನ್ನು ನೋಡ್ತಕ್ಕಂಥದ್ದು. ಇದು ಉತ್ತಮವಾದಂಥ ಯೋಗ ಅಲ್ಲ. ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಕ್ಕಂಥ ಯೋಗ ಆಗಿರುತ್ತೆ. ಕಾರಣ ಏನು ಅಂತಂದರೆ, ಚಂದ್ರಸ್ಥಿತಿ ಇರ್ತಕ್ಕಂಥದ್ದು ಮತ್ತು ಬುಧ ಚಂದ್ರ ಯೋಗ, ಶಶಿಮಂಗಳ ಯೋಗ, ಶನಿಚಂದ್ರ ಯೋಗ, 3 ರೀತಿಯ ಒಂದು ಯೋಗ. ಇದರಲ್ಲಿ ಶಶಿಮಂಗಳ ಯೋಗ ಸ್ವಲ್ಪ ಒಳ್ಳೆಯದಾದರೂ ಬುಧಚಂದ್ರ ಯೋಗ ಮತ್ತು ಶನಿಚಂದ್ರ ಯೋಗ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಯೋಗ ಅಲ್ಲ. ಹಾಗಾಗಿ ಹೆಚ್ಚು ತೊಂದರೆಗಳಾಗ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಮುಖ್ಯವಾಗಿ ಮಿಥುನ ರಾಶಿಯವರು ಇವತ್ತು ಭದ್ರ ಕಾಳಿಯನ್ನು ಉಪಾಸನೆ ಮಾಡಿಕೊಳ್ಬೇಕು. ಕಾಳಿ, ತಾರ, ಚಿನ್ನಮಸ್ತ, ಮಾತಂಗಿ ಇತ್ಯಾದಿ ಏನು ದಶಮಹಾವಿದ್ಯಾ ಅಂತ ಹೇಳ್ತಾರಲ್ಲ, ಈ ದಶವಿದ್ಯಾದಲ್ಲಿ ಪ್ರಥಮ ಹಂತ, ಮೊದಲನೇ ಹಂತವಾಗಿರ್ತಕ್ಕಂಥ ದೇವಿಯನ್ನೇ ಕಾಳಿ ಅಂತ ಹೇಳ್ತಕ್ಕಂಥದ್ದು. ಅವಳ ಸೌಮ್ಯ ಸ್ವರೂಪವನ್ನು ಭದ್ರಕಾಳಿ ಅಂತ ಹೇಳ್ತೇವೆ. ಆ ಭದ್ರಕಾಳಿಯ ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಸಮಾಧಾನವೂ ಸಿಕ್ಕುತ್ತೆ. ಆಗತಕ್ಕಂಥ ನಷ್ಟಗಳಲ್ಲಿ ಸ್ವಲ್ಪ ಇಳಿಕೆ ಆಗ್ತಕ್ಕಂಥದ್ದು, ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಪೂರಕವಾದ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಅವಕಾಶವಾಗುತ್ತೆ. ಸರಿಯಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ರೀತಿಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆಲ್ಲ ಅವಕಾಶ ಎದ್ದು ಕಾಣಿಸುತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿಯ ಶುಭ ಸ್ಥಿತಿ, ರಾಶಿಯಲ್ಲಿರ್ತಕ್ಕಂತಹ ಬೃಹಸ್ಪತಿ ಭಾಗ್ಯಾಧಿಪತಿಯೂ ಹೌದು. ಲಾಭಕ್ಕೆ ಶನೈಶ್ಚರನ ದೃಷ್ಟಿ ಇರತಕ್ಕಂಥದ್ದು, ಕರ್ಮದಲ್ಲಿ ವೃದ್ಧಿ, ವಿಶೇಷವಾಗಿ ಭಾಗ್ಯಸ್ಥಾನದಿಂದ ದೃಷ್ಟಿ ಇರೋದ್ರಿಂದ ಹಿರಿಯರಿಂದ, ಪಿತೃ ಸಮಾನರಿಂದ, ಮಾತೃ ಸಮಾನರಿಂದ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅನುಗ್ರಹ ರೂಪವಾಗಿ ಸಹಕಾರ, ಸಹಾಯ, ಪ್ರೋತ್ಸಾಹ ಇತ್ಯಾದಿಗಳೆಲ್ಲ ಸಿಗುವಂಥ ಲಕ್ಷಣ ಕಾಣಿಸುತ್ತೆ. ಆದರೂ ಪಂಚಮದಲ್ಲಿ ಬುಧ ಮಂಗಳ ಯೋಗ ಇದೆ. ನಿಮಗೇ ಆಸಕ್ತಿಯ ಕೊರತೆ ಆಗ್ತಕ್ಕಂಥ ಲಕ್ಷಣ. ತ್ರಿಕೋಣದಲ್ಲಿ ಶನಿ ಮತ್ತು ಮಂಗಳರು ಬಂದಾಗ ಆಸಕ್ತಿಯ ಕೊರತೆ ಆಗುತ್ತೆ. ಒಂದು ಥರದ ತಾತ್ಸಾರದ ಮನೋಭಾವ ಬರುತ್ತೆ. ಹಿರಿಯರಿಗೆ ಬೆಲೆ ಕೊಡ್ತಕ್ಕಂಥ ಸ್ವಭಾವದಲ್ಲಿ ಕೂಡ ಸ್ವಲ್ಪ ಹಿನ್ನಡೆಯಾಗಿ ಕಾಣಿಸುತ್ತೆ. ಇದು ಒಳ್ಳೆಯದಲ್ಲ, ಅಪಾಯಕಾರಿ. ಯಾವತ್ತೂ ಕೂಡ ನಮ್ಮ ಹಿರಿಯರನ್ನು ನಾವು ಕಡೆಗಣಿಸ್ತಕ್ಕಂಥದ್ದು, ನಾವು ತಾತ್ಸಾರ ಮಾಡ್ತಕ್ಕಂಥದ್ದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಪಾಯವನ್ನು ಮುಂದೆ ಕೊಡಬಹುದಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹಿರಿಯರನ್ನು ನಾವು ಗೌರವಿಸಲೇಬೇಕು. ಅವರೊಂದಿಗೆ ಆದಷ್ಟು ತಗ್ಗಿ ಬಗ್ಗೆ ನಡ್ಕೊಂಡಾಗ ಖಂಡಿತವಾಗಲೂ ಮುಂದೆ ಬರ್ತಕ್ಕಂಥ ಎಷ್ಟೋ ಸಂಕಟಗಳಿಂದ ನಮ್ಮನ್ನು ನಾವು ಬಚಾಯಿಸ್ಕೊಳ್ಳೋದಕ್ಕೆ ದೈವ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನಿಮ್ಮ ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಗಳ ಸೇವೆಯನ್ನು ನಿಮ್ಮ ಶಕ್ತಿಯಾನುಸಾರ ಆಚರಣೆ ಮಾಡಿ. ಇದರ ಜೊತೆಯಲ್ಲಿ ಇವತ್ತು ಬಾಧಾ ನಿವೃತ್ತಿಗೋಸ್ಕರವಾಗಿ ನೀವು ವಿಶೇಷವಾಗಿ ಶಿವನ ರುದ್ರ ರೂಪವನ್ನು ಆರಾಧನೆ ಮಾಡಬೇಕು. ರೌದ್ರ ರೂಪ ಅದಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಹೇಳಾದರೆ ಓಂ ಹ್ರೀಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡಬೇಕು. ಶಕ್ತಿ ಪಂಚಾಕ್ಷರಿ ಅಂತ ಹೇಳ್ತಾರೆ. ಈ ಮಂತ್ರ ಜಪದಿಂದ ಕೂಡ ಸಾಕಷ್ಟು ನಿಮಗೆ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಗುರುಗಳು ಹೇಳಿದಂತಹ ಮಾತು ಬರೀ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಸೀಮಿತವಲ್ಲ. ಏನೆಲ್ಲ ವಿಶೇಷವಾಗಿ ಗೌರವಿಸಬೇಕು ಹಿರಿಯರನ್ನ ಅಂತ ಹೇಳಿದ್ದಾರೆ. ನೀವು ಗುರು ಹಿರಿಯರನ್ನ ಗೌರವಿಸಿದ್ರೆ ನಿಮಗೆ ಜೀವನದಲ್ಲಿ ಬೇರೆಯವರು ಗೌರವ ನೀಡ್ತಾರೆ ಅನ್ನೋದನ್ನ ಮರಿಬೇಡಿ ಅಂತ. ಗುರುಗಳೇ, ಇವತ್ತು ಶುಕ್ರವಾರ ಯಾವ ವಿಶೇಷವಾದ ಕ್ಷೇತ್ರ ಪರಿಚಯ ಮಾಡಿಕೊಡ್ತಾ ಇದ್ದೀರಾ? ನಮ್ಮ ಕನ್ನಡ ನಾಡಿನಲ್ಲಿ ಕ್ಷೇತ್ರಗಳಿಗೆ ಏನೂ ಬರ ಇಲ್ಲ. ಬೇಕಾದಷ್ಟು ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರ ಇದೆ. ಸ್ಥಾನ ಪಲ್ಲಟವಾಗಿರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ಕಡಿಮೆ ಜನರಿಗೆ ಗೊತ್ತಿದೆ.
ಸ್ಥಾನ ಪಲ್ಲಟವಾಗಿರೋ ಕ್ಷೇತ್ರ ಅಂದ್ರೆ ಮೂಲ ಸನ್ನಿಧಾನದಿಂದ ತೆಗೆದುಕೊಂಡು ಬಂದು ಬೇರೆ ಕಡೆ ಅಲ್ವಾ? ಮರು ನಿರ್ಮಾಣ ಹಾ, ಮಾಡೋದು. ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕ್ಷೇತ್ರ. ಹ್ಮ್. ನಮ್ಮ ಎಲ್ಲರ ಆಡು ಭಾಷೆಯಲ್ಲಿ ಇದನ್ನು ಬಳೆ ಪದ್ಮಾವತಿ ಅಂತ ಕರೀತಾರೆ. ಸಾಗರದ ಹತ್ರ ಇರುವಂತ ಜೋಗ್ ಜಲಪಾತದ ಹತ್ರ ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಬಳೆ ಪದ್ಮಾವತಿ ಕ್ಷೇತ್ರ. ಎಲ್ಲರೂ ಬಳೆ ಪದ್ಮಾವತಿ ಅಂತ ಹೇಳ್ತಾರೆ. ಜೋಗ್ ಜಲಪಾತ ನಮ್ಗೆಲ್ಲರಿಗೂ ಗೊತ್ತು, ವಿಶ್ವಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ಆ ಜೋಗ್ ಜಲಪಾತದ ಹತ್ತಿರದಲ್ಲೇ ಇರತಕ್ಕಂಥದ್ದು, ಕೇವಲ ಒಂದು 6-8 ಕಿಲೋಮೀಟರ್ಗಳ ಅಂತರದಲ್ಲಿ ಬರತಕ್ಕಂತಹ ಒಡಂಬೈಲು ಪದ್ಮಾವತಿ ದೇವಿಯ ದೇವಸ್ಥಾನ. ಇದು 1900 ಆ ಒಂದು 35-40 ದಶಕ ಏನಿದೆಯಲ್ಲ, ಆ ಕಾಲದಲ್ಲಿ ಬಹಳ ವಿಶೇಷವಾಗಿ ಪ್ರಖ್ಯಾತಿಯನ್ನು ಹೊಂದಿ ಒಂದು ಕುಟುಂಬದ ವತಿಯಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಂಥ ದೇವಿಯ ಸನ್ನಿಧಾನ. ಹೇಗಿತ್ತು ಅಂತಂದರೆ, ಒಂದು ಶಿಲಾಮಯವಾಗಿರ್ತಕ್ಕಂಥ ಒಂದು ಮೂರ್ತಿ. ಆ ಶಿಲಾಮಯವಾಗಿರ್ತಕ್ಕಂತಹ ಮೂರ್ತಿಯ ಮೇಲೆ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸುತ್ತಮುತ್ತ ಇದ್ದಂತಹ ನೆಲದಲ್ಲಿ ಹುತ್ತಗಳು ಹುಟ್ಕೊಳ್ತಿದ್ವು. ಹುತ್ತಗಳು ಹುಟ್ಕೊಂಡು ಕೆಲವು ದಿವಸಗಳ ನಂತರ ಹುತ್ತದಿಂದ ಹಾವಿನ ಮರಿಗಳು ಹೊರಗೆ ಬರೋದು. ನಾಗರ ಹಾವಿನ ಮರಿಗಳು, ಚಿಕ್ಕ ಮರಿಗಳು. ಆ ಮರಿಗಳನ್ನ ಎತ್ತಿ ಅದು ಕಾಲ್ ಕೆಳಗೆಲ್ಲಾರು ಬಂದ್ಬಿಟ್ಟಾವು, ತುಳಿದು ಬಿಟ್ಟೆವು ಹೇಳೋ ಭಯದಿಂದ ಅಲ್ಲಿ ಆರಾಧನೆ ಮಾಡ್ತಾ ಇದ್ದಂಥವ್ರು ಇದನ್ನ ತೆಗೆದು ಹಾವಿಗೂ ಪೂಜೆ ಆದಂಗೆ ಆಗತ್ತೆ ಹೇಳ್ಕೊಂಡು ಅವುಗಳನ್ನೇ ಅಮ್ಮನವರ ಕೈ ಭಾಗಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಹಾವುಗಳನ್ನು ಇಟ್ಟು ಪೂಜೆ ಮಾಡುವಂಥ ಸ್ಥಿತಿ. ಕೆಳಗಡೆ ಬಿಟ್ಬಿಟ್ರೆ ಎಲ್ಲಿ ತುಳಿದು ಬಿಡ್ತೇವೋ ಅಂತ ಭಯ. ಆ ಒಂದು ಪದ್ಧತಿಯನ್ನೇ ಅವರು ಆರಾಧನೆಯಾಗಿ ನಡ್ಕೊಂಡ್ಬಂದು ಅವು ಕಂಕಣಗಳಂತೆ ಅಮ್ಮನವರಿಗೆ ಪೂಜೆ ಅಂತಕ್ಕಂಥದ್ದು ಸಲ್ಲೋಕೆ ಆರಂಭ ಆಗಿತ್ತು. ಇದು ಸುಮಾರು 100 ವರ್ಷದ ಹಿಂದಿನ ಒಂದು ಚರಿತ್ರೆ. ಆ ನಂತರ ಏನಾಯಿತು, ನಮ್ಮ ರಾಜ್ಯಕ್ಕೆ ಬೆಳಕನ್ನು ಕೊಡಬೇಕು ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತ್ಯಾದಿಗಳೆಲ್ಲ ಏನು ಚಿಂತನೆ ನಡೆಸಿದ್ರಲ್ಲ, ಆ ಕಾಲದಲ್ಲಿ ಲಿಂಗನಮಕ್ಕಿಯಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು, ಅಣೆಕಟ್ಟು ಕಟ್ಟಬೇಕು ಅಂತಕ್ಕಂಥ ಒಂದು ಯೋಜನೆ ಬಂದು ಅಲ್ಲಿ ಅಣೆಕಟ್ಟೆ ನಿರ್ಮಾಣ ಆಯಿತು. ನಿರ್ಮಾಣ ಆದ ನಂತರ ನೀರು ನಿಲ್ಬೇಕಲ್ಲ, ಆ ನೀರು ನಿತ್ತ ಆ ಹಿನ್ನೀರಿನಲ್ಲಿ ದೇವಸ್ಥಾನ ಬಿಡಬೇಕು. ಇದರ ಸೂಚನೆ ಅಂತಕ್ಕಂಥದ್ದು ಕಟ್ಟಬೇಕಿದ್ದು ಹೇಗೂ ಸರ್ಕಾರ ಎಲ್ರಿಗೂ ಕೊಡ್ತದೆಯಲ್ಲ, ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವ ಜಾಗದಲ್ಲೆಲ್ಲ ನೀರು ತುಂಬಿಕೊಳ್ತದೆ ಅಂತ ಹೇಳಿ ಗೊತ್ತಿತ್ತೋ ಆ ಎಲ್ಲ ಜಾಗಗಳಿಗೆ ವಿಚಾರವನ್ನು ತಿಳಿಸಲಾಯಿತು. ನೋಡಿ, ಹೀಗಿದೆ, ನೀವು ದಯಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ನಿಮ್ಮ ಜಾಗಗಳನ್ನು ಖಾಲಿ ಮಾಡ್ಕೊಂಡು ಹೊರಟು ಹೋಗಬೇಕು ಅಂತ. ಎಲ್ಲರೂ ಏನು ಮಾಡಿದ್ರು, ತತ್ಕ್ಷಣದಲ್ಲಿ ಆ ಜಾಗವನ್ನು ಖಾಲಿ ಮಾಡಿದ್ರು. ಅಲ್ಲಿಂದ ಹೊರಟು ಎತ್ತರದ ಸ್ಥಾನಗಳಿಗೆ ತಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಬಂದ್ರು. ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ನೆಲೆ ನಿಂತರು. ಗುರುಜಿ, ಇದನ್ ಮಧ್ಯೆ ನಾವು ಒಂದು ನೆನಪಿಸ್ಕೊಳ್ಬೇಕು, ಕೆಲವೊಂದು ಡ್ಯಾಮ್ಗಳನ್ನ ನೋಡಿ ಮತ್ತು ಅದರಿಂದ ಪ್ರಯೋಜನ ಪಡ್ಕೊಳ್ತಿರೋರು ಸದಾಕಾಲ ಕೃತಜ್ಞರಾಗಿರ್ಬೇಕು. ಯಾರಿಗೆ ಅಂದ್ರೆ ಆ ಮೂಲ ಇದ್ದವರು ಬೇರೆ ಕಡೆ ಸ್ಥಳಾಂತರವಾಗಿರ್ತಾರಲ್ವಾ, ಅವರೆಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಕೃತಜ್ಞರಾಗಿರ್ಬೇಕಲ್ವೇ? ಖಂಡಿತವಾಗ್ಲೂ ಹೌದು. ಯಾಕೆ ಅಂತಂದ್ರೆ, ಇಡೀ ರಾಜ್ಯಕ್ಕೆ ಬೆಳಕು ಕೊಡಬೇಕು ಅಂತ ಹೇಳುವಂತಹ ಒಂದು ಕನಸನ್ನು ಸರ್ಕಾರ ಹೊತ್ತಾಗ ಅದಕ್ಕೆ ಸಹಕಾರ ಕೊಟ್ಟಂಥವ್ರು ಎಷ್ಟೋ ಜನ ಜೀವನ ಎರಡನ್ನೂ ಕಳ್ಕೊಂಡಿದ್ದಾರೆ. ಸಾವಿರಾರು ಜನ ಅವ್ರ ಮನೆ ಮಠ ಪ್ರತಿಯೊಂದನ್ನು ಕಳ್ಕೊಂಡು ನಿರ್ನಾಮವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಕಣ್ಣಾರೆ ಕಂಡಿರೋದು ಹೇಳಬೇಕು ಅಂತಂದರೆ, ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದ ನಂತರ ಸುಮಾರು 80 ಗ್ರಾಮಗಳು ಮುಳುಗಿದ್ದಾರೆ. 80 ಗ್ರಾಮಗಳು, ಹೆಚ್ಚು ಕಡಿಮೆ ಕನಿಷ್ಠ ಅಂತಂದ್ರೂ 1,000ಕ್ಕೂ ಹೆಚ್ಚು ಮನೆಗಳು ಮುಳುಗಿ ಹೋಗಿರ್ತಕ್ಕಂಥದ್ದು. 100 ಎಕರೆ ತೋಟ, 1000 ಎಕರೆ ಗದ್ದೆ ಸಂಪೂರ್ಣ ಜಲಾವೃತವಾಗಿ ಆನಂತರ ಅವರಿಗೆಲ್ಲ ಸಾಕಷ್ಟು ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಇವರಿಗೂ ಸಹ ಪರಿಹಾರ ರೂಪವಾಗಿ ಒಂದು ಉದ್ಯೋಗವನ್ನು ಕೊಟ್ಟು, ಆವತ್ತಿನ ಒಂದು ನಾವೇನು KPTCL ಅಂತ ಹೇಳ್ತೇವಲ್ಲ ಇವತ್ತು, ಆ ಒಂದು ವಿದ್ಯುತ್ ಪ್ರಸರಣ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಟ್ಟರು. ಯಾರು ಆ ಮನೆ ಯಜಮಾನ ಇದ್ದ, ಅವರಿಗೆ ವಯಸ್ಸಾಗಿತ್ತು, ಅವರ ಮಗನಿಗೆ ಉದ್ಯೋಗವನ್ನು ಕೊಟ್ಟರು. 1-2 ಎಕರೆ ಜಾಗವನ್ನು ಕೊಟ್ಟರು. ಅವರು ಅಲ್ಲಿಂದ ಬರ್ತಾ ಎಲ್ಲ ಎತ್ಕೊಂಡು ಬಂದ್ರು. ದೇವಸ್ಥಾನವನ್ನು ನಡೆಸ್ತಿದ್ದಂಥವ್ರು ಅಲ್ಲಿಂದ ಎತ್ಕೊಂಡು ಅಮ್ಮನವ್ರ ವಿಗ್ರಹ ಇತ್ಯಾದಿ ಜೊತೆಯಲ್ಲಿ ಎಲ್ಲವನ್ನು ತಗೊಂಡು ಬಂದು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟರು. ಕೆಲವು ಕಾಲ ಕಳೀತು, ಬೆಳವಣಿಗೆ ಆಯಿತು, ಮಗನಿಗೆ ಒಳ್ಳೆ ಉದ್ಯೋಗ ಆಯಿತು. ದೇವರ ವ್ಯವಹಾರ ಅನ್ನೋದು ಕಂಪ್ಲೀಟ್ ಆಗಿ ತಾತ್ಸಾರವಾಗೋಯಿತು. ತಾತ್ಸಾರವಾದ ನಂತರದಲ್ಲಿ ಏನಾಯಿತು, ಕೆಲವು ದಿನಗಳ ನಂತರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಜಮೀನಲ್ಲಿ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇದೆ, ಹೀಗೆಲ್ಲ ಆಯಿತು. 10-6 ವರ್ಷಗಳ ಕಳೆದ ನಂತರ ಆ ದೇವತಾರಾಧನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಉಪೇಕ್ಷೆ ಆಗ್ಲಿಕ್ಕೆ ಆರಂಭ ಆಯಿತು.
ಇದ್ರ ಮುಂದೆ ಸಣ್ಣ ಪುಟ್ಟ ಘಟನೆಗಳೆಲ್ಲ ಬಹಳ ಇದ್ದಾವೆ. ಅದು ಎಲ್ಲ ಹೇಳ್ತಾ ಹೋದ್ರೆ ನಮ್ಮ ಕಥೆ ಉದ್ದಾಗ್ಬಿಡುತ್ತೆ. ಹಾಗೆ ಸ್ವಲ್ಪ ತುಂಡು ಮಾಡೋದು ಅನಿವಾರ್ಯ ಕಥೆಯನ್ನು. ಆನಂತರ ಏನಾಗ್ತದೆ, ಅವರಿಗೆ ಮೇಲಿಂದ ಮೇಲೆ ಕ್ರಮವಾಗಿ ಪೆಟ್ಟು ಬೀಳಲಿಕ್ಕೆ ಆರಂಭ ಆಯಿತು. ಉತ್ಪತ್ತಿ ಇದೆ, ಸಂಪಾದನೆ ಇದೆ, ಜಮೀನು ಇದೆ, ಮನೆ ಇದೆ, ಅದಕ್ಕಿಂತ ವಿಶೇಷವಾಗಿ ಸರ್ಕಾರಿ ಉದ್ಯೋಗ ಇದೆ. ಆದರೂ ಮನೆಯಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಇದ್ದಕ್ಕಿದ್ದಂತೆ ಒಂದು ಹುಲಿ ತಿಂತು ಜಾನುವಾರುಗಳನ್ನ, ಇಲ್ಲ ಜಾನುವಾರು ಏನೋ ಗೊತ್ತಿಲ್ಲದೆ ರೋಗ ಬಂದು ಸತ್ತೋಯ್ತು, ಮನೆಯಲ್ಲಿರೋರಿಗೆ ಆರೋಗ್ಯ ಕೆಡ್ತು. ಹೀಗೆ ವಾತಾವರಣ ಕೆಡ್ತಾ ಬಂದಾಗ ಹೋಗಿ ಜ್ಯೋತಿಷ್ಯವನ್ನು ಕೇಳಲಾಗಿ, ನಿಮ್ಮ ಮನೆಯ ದೇವರ ಉಪಾಸನೆಯಿಂದ ನೀವು ಹಾಳು ಮಾಡ್ಕೊಂಡಿದ್ದೀರಿ, ಅರ್ಥಾತ್ ಅದನ್ನು ಕಡೆಗಾಣಿಸಿದ್ದೀರಿ, ಹಾಗಾಗಿ ಅದನ್ನು ಪುನಃ ಆರಂಭ ಮಾಡಿ ಸರಿ ಹೋಗ್ತದೆ. ಮತ್ತು ಅದನ್ನು ಕೂಡ ಇವರೇನು ವಿಶೇಷವಾಗಿ ತಲೆಗೆ ಹಚ್ಕೊಳ್ಳಿಲ್ಲ. ನಡ್ಕೊಂಡು ಹೋಯ್ತು. ಆ ನಂತರದಲ್ಲಿ ಪದೇ ಪೆಟ್ಟು ಬೀಳೋದ್ರಿಂದ ಒಂದು ದಿವಸ ತುಂಬ ಚಿಂತೆಯಲ್ಲಿ ಕೂತಾಗ ಹೆಂಡತಿ ನೆನಪು ಮಾಡ್ತಾರೆ. ಆವತ್ತು ನೀವು ಹೋಗಿ ಕೇಳಿದಾಗ ಕುಲದೇವರಿಂದ ಬಂದಿರತಕ್ಕಂಥ ತೊಂದರೆ ಅಂತ ಕೇಳ್ಪಟ್ವಿ ನಾವು, ಯಾಕೆ ನೀವು ಅದನ್ನು ಮತ್ತೆ ಆರಂಭ ಮಾಡಲಿಲ್ಲ ಅಂತ ಕೇಳಿದಾಗ, ಇವರಿಗೆ ಯಾವುದೋ ಒಂದು ಧ್ಯಾನದಲ್ಲಿ ಹೋಗಿ ಆ ದೇವತೆಯ ಆರಾಧನೆ ನಡೀತಾ ಇದ್ದಂಥ ಶಿಲಾಮಯವಾದ ಬಿಂಬದ ಮುಂದೆ ನಿಂತುಕೊಂಡು ಒಂದು ಹೇಳಿಕೆ ಮಾಡಿಕೊಡ್ತಾರೆ. ನೀನು ನಿಜವಾಗಲೂ ನಮ್ಮ ಕುಲದೇವತೆ ಹೌದಾಗಿದ್ದರೆ, ನೀನು ನಿಜವಾಗಲೂ ನಮ್ಮದು ಉದ್ಧಾರ ಮಾಡೋದು ಸತ್ಯವಾಗಿದ್ದರೆ ನನಗೊಂದು ಕುರುಹು ತೋರಿಸು ನೋಡೋಣ ಅಂತ ಹೇಳಿ ಬರ್ತಾರೆ. ಭಕ್ತರಿಗೆ ಒಳಗಡೆ ಆ ಒಂದು ಆತ್ಮದಲ್ಲಿ, ಚಿತ್ತದಲ್ಲಿ ದೈವ ಚಿಂತನೆ ಅಂತಕ್ಕಂಥದ್ದು ಬೀಜ ಇದ್ದರೆ ಮಾತ್ರ ಮೊಳಕೆ ಹೊಡೆಯಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅನ್ನೋದಕ್ಕಿದು ಸಾಕ್ಷಿ. ಹಾಗಾಗಿ ಅವರು ಆ ಒಂದು ಕೇಳಿಕೆ ಮಾಡಿಕೊಂಡು ಬಂದರು. ಮರುದಿವಸ ಬೆಳಿಗ್ಗೆ ಅವರು ಆ ಜಾಗಕ್ಕೆ ಹೋದಾಗ ಒಂದು ಸರ್ಪ ವಿಗ್ರಹಕ್ಕೆ ಸುತ್ತಕೊಂಡು ಹೆಡೆ ಬಿಚ್ಚಿ ನಿಂತೆ. ಇದನ್ನು ನೋಡ್ತಾರೆ. ನೋಡಿದ ನಂತರ ಅವರಿಗೆ ಎಲ್ಲ ಹೇಗೆ ಒರೆಸಿದಾಗ ಗಾಜು ಸ್ವಚ್ಛವಾಗಿ ಸ್ಪಷ್ಟವಾಗಿ ಮುಂದಿನ ಚಿತ್ರಣ ಅಂತಕ್ಕಂಥದ್ದು ಕಾಣ್ತದೆಯಲ್ಲ, ಹಾಗೆ ಅವರಿಗೆಲ್ಲವೂ ನಿರಾಳ ಆಯಿತು. ಆ ನಂತರದಲ್ಲಿ ಅವರು ಬಹಳ ನಿಷ್ಠೆಯಿಂದ ಅಮ್ಮನವರ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಮೊದಲಿಂದಲೂ ಆ ಪದ್ಮಾವತಿ ದೇವಿಗೆ ಬಳೆಯ ಸಮರ್ಪಣೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ನಡೀತಿದ್ದಂಥ ಒಂದು ಕ್ರಮ ಪದ್ಧತಿ. ಅದಕ್ಕೆ ಅನುಗುಣವಾಗಿರ್ತಕ್ಕಂತಹ ರೀತಿಯಲ್ಲೇನೆ ಆ ನಂತರ ಅವರು ಆ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಸುತ್ತಮುತ್ತಲ ಜಾಗಕ್ಕೆ ಹಬ್ಬಿತು. ಆ ನಂತರ ಕ್ರಮೇಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಬಳೆ ಪದ್ಮಾವತಿ ಅಂತಲೇ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತೂ ಸಹ ಒಂದು ಕಾಲದಲ್ಲಿ ಸುಮಾರು 24 ಅಡಿ ಎತ್ತರದ ಹುತ್ತದ ಮೇಲಿದ್ದಂಥ ಬಿಂಬ ಅದು. 24 ಅಡಿ ಎತ್ತರದ ಹುತ್ತ. ಆ ನಂತರ ಕ್ರಮೇಣ ಆ ಹುತ್ತ ಅಂತಕ್ಕಂಥದ್ದು ಕರಗಿ ಇವತ್ತು ಸುಮಾರು ಒಂದು 8 ಅಡಿ ಎತ್ತರದ ಹುತ್ತ. ಆ ಹುತ್ತದ ಮೇಲೆ ಇರತಕ್ಕಂತಹ ಪದ್ಮಾವತಿ ದೇವಿಯ ಬಿಂಬ ಬಳೆಯ ಸಮರ್ಪಣೆ ಬಹಳ ವಿಶೇಷವಾಗಿರೋದ್ರಿಂದ ಬಳೆ ಪದ್ಮಾವತಿ ಅಂತಲೇ ಹೆಸರಿರ್ತಕ್ಕಂಥದ್ದು. ಆ ಊರಿನ ಹೆಸರು ವಡಂಬೈಲು ಅಂತ. ಈ ವಡಂಬೈಲು ಪದ್ಮಾವತಿ ದೇವಿಯ ಸನ್ನಿಧಾನ ಇವತ್ತಿನ ನಮ್ಮ ಕ್ಷೇತ್ರ ದರ್ಶನದ ಒಂದು ವಿಶೇಷ ಸಾನ್ನಿಧ್ಯ ಪರಿಚಯ. ಅದ್ಭುತವಾದಂತಹ ವಿಚಾರವನ್ನ ಗುರುಗಳು ತಿಳಿಸಿದ್ದಾರೆ ಅಲ್ವಾ ವೀಕ್ಷಕರೇ? ಗುರುಗಳೇ, ಇವತ್ತು ನಾನು ಕೇಳ್ತಿರೋ ಪ್ರಶ್ನೆ, ದಯಮಾಡಿ ಈ ಕಾರ್ಯಕ್ರಮ ನೋಡ್ತಿರೋಂಥ ವೀಕ್ಷಕರಲ್ಲಿ ಒಂದು ಪ್ರಾರ್ಥನೆ, ಏನು ಉದ್ದಟತನ ಇದು, ಯಾಕೆ ಈ ರೀತಿಯ ಪ್ರಶ್ನೆ ಅಂತ ದಯವಿಟ್ಟು ಭಾವಿಸ್ಕೊಳ್ಬೇಡಿ. ಇದು ನಾನು ನಂಬ್ತೀನಿ, ನಾನು ಮಾಡ್ತೀನಿ. ಆದರೆ ಕೆಲವರು ಯಾರು ನಾಸ್ತಿಕ ತತ್ವವನ್ನು ಪರಿಪಾಲಿಸ್ತಾರೆ ಅವರ ಒಂದು ಮನದ ಮಾತು. ಹಾಗಾಗಿ ನಾನು ಗುರುಗಳನ್ನು ಕೇಳಿದ್ರೆ ಸೂಕ್ತ, ಅವರ ಬಾಯಿಂದ ಶಂಕದಿಂದ ಬಂದ್ರೇ ತೀರ್ಥ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೀಗೆ ಅಂದರೆ ಆಸ್ತಿಕ ನಾಸ್ತಿಕರಿಬ್ಬರು ಒಬ್ಬರು ಹತ್ರ ಹೋಗಿದ್ರಂತೆ. ಒಬ್ಬರಿಗೆ ನಂಬಿಕೆ ಇಲ್ಲ, ಆದರೂ ಹೆಂಡತಿ ಆಸ್ತಿಕಳು, ಗಂಡ ನಾಸ್ತಿಕ. ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ, ನಿಮ್ಮ ಜಾತಕದಲ್ಲಿ ಇದೇನೋ ತೊಂದರೆ ಇದೆ, ದಯವಿಟ್ಟು ರುದ್ರಾಭಿಷೇಕ ಮಾಡಿಸಿ ಅಂತ. ಹೆಂಡತಿಯೇನೋ ನಂಬ್ಕೊಂಡು ಬಂದಿದ್ದಾಳೆ, ಆದರೆ ಗಂಡನಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಓಹೋ, ಶಿವನಿಗೆ ಅಲ್ಲಿ ರುದ್ರಾಭಿಷೇಕ ಮಾಡಿಬಿಟ್ರೆ ಜೀವನದಲ್ಲಿ ಹತ್ಕೊಂಡಿರೋ ಬೆಂಕಿ ನಂದೋಗ್ಬಿಡುತ್ತಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಅದು ಹೇಗೆ ವರ್ಕ್ ಆಗತ್ತೆ ಅನ್ನೋ ಪ್ರಶ್ನೆಯನ್ನು ಆಕೆಗೆ ಹಾಕಿದ್ರಂತೆ. ಆಕೆ ನನಗೆ ಕೇಳಿದ್ರು, ನಿಮ್ಮ ಆಚಾರ ವಿಚಾರ ವಿಭಾಗದಲ್ಲಿ ಇದನ್ನು ಕೇಳಬಹುದಾ ಅಂತ. ಅದಕ್ಕೆ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಗುರುಗಳು. ಇದು ನಮ್ಮಲ್ಲಿ ಜನರಿಗೆ ಇದೊಂದು ಮೂರ್ಖತನ ಇದೆ. ನಾವೊಂದು ಚೂರು ಸ್ವಲ್ಪ ಅದರನ್ನ ಕಠಿಣವಾಗಿ ಹೇಳೋದು ಅನಿವಾರ್ಯತೆ ಇದೆ. ಯಾರು ತಪ್ಪಾಗಿ ತಗೊಳ್ಬೇಕಾದ ಅಗತ್ಯ ಇಲ್ಲ. ಒಂದೊಮ್ಮೆ ನಾನು ಹೇಳಿದ್ದು ನಿಮಗೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ತಿದ್ಕೊಳ್ಳಿ, ಒಳ್ಳೇದಲ್ವಾ?
ಬಹಳ ಮುಖ್ಯವಾಗಿ ನೆನಪಿನಲ್ಲಿಟ್ಕೊಳ್ಬೇಕು ನಾವು. ಪ್ರಪಂಚದಲ್ಲಿ ಯಾವುದೇ ಘಟನೆ ಕಾರಣವಿಲ್ಲದೆ ನಡೆಯಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣ ಇರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ನಮ್ಮ ಜೀವನದಲ್ಲೂ ಅನೇಕ ಘಟನೆಗಳು ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತದೆ. ಹಾಗಾಗಿ ಎಷ್ಟೋ ಸಂದರ್ಭ ಜ್ಯೋತಿಷ್ಯ ಅಂತಕ್ಕಂಥದ್ದು, ಅದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ರೀತಿಯ ಚಿಂತನೆ ಅಂತಕ್ಕಂಥದ್ದು ನಡೆದಾಗ ಫಲಭಾಗದಲ್ಲಿ ಬರ್ತದೆ. ಈಗ ನೀವು ಉದಾಹರಣೆಗೆ ರುದ್ರಾಭಿಷೇಕದ ಬಗ್ಗೆ ಕೇಳಿದ್ರಿ ಅಲ್ವಾ? ರುದ್ರಾಭಿಷೇಕ ಅಂತಕ್ಕಂಥದ್ದು ಮಂತ್ರಪೂರ್ವಕವಾಗಿ ಮಾಡ್ತಕ್ಕಂಥ ಒಂದು ಶಿವನ ಅಭಿಷೇಕದ ಒಂದು ಕಥೆ. ಇಲ್ಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಗುರುಗಳೇ ನೀವು ಹೇಳ್ತಿರಲ್ಲ ಅಂತಂದರೆ, ಶಿವನ ಆಕಾರವನ್ನು ನಾವು ಒಂದ್ಸಾರಿ ಲಿಂಗವನ್ನು ಗಮನಿಸಬೇಕು. ಆ ಲಿಂಗ ಅಂತಕ್ಕಂಥದ್ದು ವಿಶ್ವರೂಪದ ಆಕಾರ, ಅದು ವಿಶ್ವದ ಒಂದು ಆಕಾರ ಇರ್ತಕ್ಕಂಥದ್ದು. ಅದರ ಒಳಗಡೆಗೆ ಈಗ ನಾವು ಬೇರೆ ಕಡೆ ಅಟಾಮಿಕ್ ಸ್ಟೇಷನ್ಸ್ ಅಂತ ಇವತ್ತೇನು ಹೇಳ್ತೇವಲ್ಲ, ಪರಮಾಣು ಕೇಂದ್ರಗಳು, ಅದರ ಮೂಲವಾಗಿರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಷನ್ ನಡೀತಕ್ಕಂಥ ಕ್ರಿಯೆ ನಡೀತಕ್ಕಂಥ ಒಂದು ಸ್ಥಾನ ಏನಿದೆಯಲ್ಲ, ಅದು ಹೊರಗಿನ ಕವಚವನ್ನು ಒಂದ್ಸಾರಿ ಗಮನಿಸಿ. ಸೇಮ್ ನನ್ಗದೇ ನೆನಪಾಯ್ತು. ಹೌದಾ? ಯಾಕೆ ಅಂತಂದರೆ ಶಕ್ತಿ ಅಂತಕ್ಕಂಥದ್ದು ವಿಚಿತ್ರವಾಗಿ ಅಥವಾ ಅತ್ಯಂತ ಹೆಚ್ಚು ತೀವ್ರವಾಗಿರ್ತಕ್ಕಂತಹ ಶಕ್ತಿಯ ಸಂಚಾರ ಎಲ್ಲಾಗ್ತದೆಯೋ ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಆ ಕವಚ ಅಂತಕ್ಕಂಥದ್ದು ಶಿವಲಿಂಗದ ಮಾದರಿಯಲ್ಲಿಯೇ ಇರಬೇಕು. ಕಾರಣ ಏನು ಅಂದರೆ ಶಕ್ತಿ ಅಲ್ಲಿಯೇ ಸಂವಹನವಾಗ್ತಕ್ಕಂಥದ್ದು. ಮತ್ತು ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಶಕ್ತಿ ಉತ್ಪತ್ತಿಯಾದಾಗ ಬೆಂಕಿ ಹೆಚ್ಚಾಗ್ತದೆ, ಬಿಸಿ. ಅದು ಶಕ್ತಿ ಅಂತಕ್ಕಂಥದ್ದು ಬಿಸಿ. ಯಾವುದೇ ಒಂದು ಶಕ್ತಿ ಉತ್ಪತ್ತಿ ಆಗುವಾಗ ಘರ್ಷಣೆ ಆಗಲೇಬೇಕು. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಘರ್ಷಣೆಯಿಂದಾಗಿ ಬಿಸಿ, ಅದರಿಂದಾಗಿ ಶಕ್ತಿ ಉತ್ಪತ್ತಿ. ಆ ಬಿಸಿ ಅಂತಕ್ಕಂಥದ್ದು ಶಕ್ತಿ ಆಗದೇ ಇದ್ದರೆ ತಾಪವಾಗ್ತದೆ ಮತ್ತು ಉರಿತದೆ, ಸುಡುತ್ತದೆ ಅದು ಜೀವನವನ್ನ. ಆ ಸುಡುವುದನ್ನು ತಪ್ಪಿಸಲಿಕ್ಕೆ, ಸುಡುವುದು ಎರಡು ಥರದಲ್ಲಿ ಸುಡುತ್ತದೆ. ಆಧ್ಯಾತ್ಮಿಕವಾಗಿ ಸುಡೋದು ಅಂತಂದರೆ ಲೌಕಿಕವಾಗಿರ್ತಕ್ಕಂಥ ಜೀವನವನ್ನು ಹಾಳು ಮಾಡ್ಕೊಳ್ಳೋದಲ್ದಲೆ ಆಧ್ಯಾತ್ಮಿಕವಾಗಿ ದಾರಿ ತಪ್ಪತಕ್ಕಂಥದ್ದು. ಇದನ್ನು ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಅಂದರೆ ಸಾಂಕೇತಿಕವಾಗಿ ಇಲ್ಲಿ ಶಿವಲಿಂಗವನ್ನು ನಾವು ನೋಡಬೇಕು. ಮತ್ತು ಶಿವತತ್ವ ಅಂತಕ್ಕಂಥದ್ದು ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಶಕ್ತಿಯನ್ನು ಅನೇಕ ರೂಪದಲ್ಲಿ ನಾವು ನೋಡುವಾಗ ಶಿವನ ರೂಪದಲ್ಲೂ ಒಂದು ನೋಡ್ತಕ್ಕಂಥದ್ದು. ಯಾಕೆಂತಂದ್ರೆ ನಮಗೆಲ್ಲರಿಗೂ ಗೊತ್ತು, ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಅನ್ನುವಂಥ ಪಂಚತತ್ವಾತ್ಮಕವಾಗಿ ನಾವು ದೇವತಾ ಉಪಾಸನೆಯನ್ನು ಮಾಡ್ತೇವೆ. ಯಾವಾಗ ನಾವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತೇವೆ, ಆಂತರಂಗಿಕವಾಗಿ ಆ ಒಂದು ತತ್ವಗಳು, ಆ ಒಂದು ಮಂತ್ರಗಳು ನಮ್ಮ ಒಳಗೆ ಇರತಕ್ಕಂತಹ ಶಿವ ತತ್ವವನ್ನು ಶಾಂತ ಮಾಡ್ತವೆ. ಉಗ್ರವಾಗಿರ್ತಕ್ಕಂಥ ನಮ್ಮೊಳಗಿನ ಶಿವತತ್ವಗಳು. ಮೊದಲನೇ ಸಾಲು ರುದ್ರಾಭಿಷೇಕ ಅಂತ ನೀವು ಹೇಳಿದ್ರಲ್ಲಪ್ಪ, ರುದ್ರಾಭಿಷೇಕದ ಮೊದಲನೇ ಸಾಲು ನಮಸ್ತೆ ರುದ್ರ ಮನ್ಯವೇ ಉತ ಇಷವೇ ನಮಃ. ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾ ಮುತತೆ ನಮಃ ಅಂತ ಶುರುವಾಗುತ್ತೆ. ಈಗ ರುದ್ರಾಭಿಷೇಕ ಮಾಡಿಸ್ತೀವಿ ಅಂತ ಇಟ್ಕೊಳ್ಳಿ, ಚೀಟಿ ಬರೆಸ್ಬಿಟ್ಟು ನೀವು ಮಾಡಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಆಮೇಲೆ ಬಂದು ಪ್ರಸಾದ ತಗೊಳಕ್ ಬಂದ್ರೆ ಅದು ಸರಿನಾ? ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ. ನೀವು ಯಾವುದೇ ಒಂದು ಮಂತ್ರ ಭಾಗವನ್ನ ಪುರೋಹಿತರಿಗೆ ಜವಾಬ್ದಾರಿ ಕೊಟ್ಟು ಸಂಕಲ್ಪ ಮಾಡಿ ನೀರು ಬಿಟ್ಟು ಹೋಗ್ತೀನಿ, ಆಮೇಲೆ ಬಂದು ಪ್ರಸಾದ ತಗೊಳ್ತೀನಿ ಅಂದರೆ ನಿಮಗೋಸ್ಕರ ಅಲ್ಲಿ ಪಠನೆ ಆಗಿರತಕ್ಕಂತಹ ಮಂತ್ರದ ಶ್ರವಣವನ್ನು ಯಾರು ಮಾಡ್ತಾರೆ? ನಿಮಗೆ ಸಿಗ್ತದೆ, ತೀರ್ಥ ಪ್ರಸಾದ ಸಿಗ್ತದೆ, ಅದರಿಂದ ಬೇಕಾಗಿರ್ತಕ್ಕಂತಹ ಶಕ್ತಿ ಏನು ಬೇಕೋ ಅದರಲ್ಲಿ ಸ್ವಲ್ಪ ಭಾಗ ಸಿಗ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ರಿಸಲ್ಟ್ ನಿಮಗೆ ಸಿಗಬೇಕು, ಫಲಿತಾಂಶ ಬೇಕು, ಫಲ ಬೇಕು ಹೇಳಾದರೆ ಆ ಮಂತ್ರಗಳನ್ನು ಶ್ರವಣ ಮಾಡಲೇಬೇಕು. ಯಾಕೆ ಅಂತಂದರೆ ನಾನು ಯಾವಾಗಲೂ ನನ್ನ ಈ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಹಿಂದೂ ಅನೇಕ ಸಾರಿ ಹೇಳಿದ್ದೀನಿ, ಮತ್ತು ರಿಪಿಟೇಷನ್ ಆದರೂ ಪರವಾಗಿಲ್ಲ, ಹೇಳೋಣ ವಿಷಯ ಬಂದಾಗ. ಮಂತ್ರಗಳಿಗೆ ಸ್ವರ ಪ್ರಸ್ತಾರ ಇದೆ, ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ತಾರಕ, ಮಂದ್ರ, ಮಧ್ಯಮ ಅಂತಕ್ಕಂಥ ಪ್ರಸ್ತಾರಗಳು, ಇದರ ಜೊತೆಯಲ್ಲಿ ಲಯ, ಶ್ರುತಿ, ವೇಗ, ಓಘ, ಹೀಗೆಲ್ಲ ಲಕ್ಷಣಗಳಿದೆ. ಈ ಲಕ್ಷಣಗಳನ್ನು ಇಟ್ಟುಕೊಂಡು ಮಂತ್ರವನ್ನು ಹೇಳಿದಾಗ ಆ ಮಂತ್ರದಿಂದ ಶಬ್ದ ತರಂಗಗಳಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಇರೋದಕ್ಕೋಸ್ಕರವಾಗಿ ಅದನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಫಲ ಅಂತಕ್ಕಂಥದ್ದು ಇದ್ದೇ ಇದೆ. ಅದನ್ನು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ, ಹೊರತು ಇದ್ರೆ ಗೊತ್ತಾಗೋದಿಲ್ಲ.
ಹಾಗಾಗಿ ನೀವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಜ್ಯೋತಿಷಿಗಳು ಅಥವಾ ಗುರುಗಳು ನಿಮ್ಗೇನಾದರೂ ತೊಂದರೆ ಇದೆ, ರುದ್ರಾಭಿಷೇಕನೋ ಅಥವಾ ಯಾವುದೇ ಅಭಿಷೇಕ ಅಥವಾ ಅರ್ಚನೆ ಮಾಡಿಸಿ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಮಾಡಿಸ್ಬೇಡಿ. ಕಾಟಾಚಾರಕ್ಕೂ ಮಾಡಿಸೋದು ಒಂದೇ ಅಲ್ದಲೆ, ನೀವು ಯಾವ ಅರ್ಚಕರ ಹತ್ರ ನೀವು ಮಾಡಿಸ್ಲಿಕ್ಕೆ ಹೋಗಿರ್ತೀರಲ್ಲ ರುದ್ರಾಭಿಷೇಕ ಪೂಜೆಯನ್ನ, ಆ ಅರ್ಚಕರಿಗೆ ರುದ್ರ ಮಂತ್ರ ಬರ್ತದೆಯಾ ಅನ್ನೋದನ್ನು ಒಂಚೂರು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇವತ್ತು ಅದು ಬಹಳ ಮುಖ್ಯ ಆಗ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಅನೇಕರು ಏನು ತಿಳ್ಕೊಂಡಿದ್ದಾರೆ, ನಮ್ಮ ಪುರೋಹಿತರಲ್ಲೇ ಹೇಳ್ತೇನೆ, ನನಗೆ ಯಾವ ಭಯ ಇಲ್ಲ, ನನಗೆ ಯಾವ ಪುರೋಹಿತರ ಭಯ ಇಲ್ಲ. ಸ್ವತಃ ನಾನು ಒಬ್ಬ ಪುರೋಹಿತನೂ ಹೌದು, ಜ್ಯೋತಿಷಿಯೂ ಹೌದು. ಓಪನ್ ಆಗಿ ಹೇಳ್ತೀನಿ, ಮುಕ್ತವಾಗಿ. ಎಷ್ಟೋ ಜನ ಪುರೋಹಿತರು ಪೌರೋಹಿತ್ಯಕ್ಕೆ ಬಂದಿರತಕ್ಕಂಥವರಿಗೆ ರುದ್ರ ಮಂತ್ರವೇ ಬರಲ್ಲ. ನಮ್ಮ ಜನರಲ್ಲಿ ಅದು ಗೊತ್ತಾಗೋದು ಇಲ್ಲ. ಬಹಳ ಕಷ್ಟ ಇದೆ ಇವತ್ತು ಪರಿಸ್ಥಿತಿ. ಯಾಕೆ ಅಂತಂದ್ರೆ, ದಪ್ಪ ಭಸ್ಮ ತೊಡ್ಕೊಂಡ್ಬಿಟ್ಟು ಕುಂಕುಮ ಹಚ್ಕೊಂಡು ಕುತ್ತಿಗೆಗೆಲ್ಲ ರುದ್ರಾಕ್ಷಿ ಹೇರ್ಕೊಂಡು ಬಣ್ಣ ಬಣ್ಣದ ಬಟ್ಟೆ ಉಟ್ಕೊಂಡು ದೊಡ್ಡ ನಾಟಕ ಮಾಡುವಂಥ ಪುರೋಹಿತರಿಗೇನು ಬರ ಇಲ್ಲ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ನಮ್ಮ ಜನರಲ್ಲಿ ತಿಳುವಳಿಕೆ ಬರಬೇಕು. ನಮ್ಮ ಜನರಿಗೆ ಯಾಕೆ ತಿಳುವಳಿಕೆ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ತಿಳ್ಕೊಳ್ಳಿಪ್ಪ, ದಯವಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳ್ಕೊಳ್ಳಿ, ನಮ್ಮ ಧರ್ಮವನ್ನು ತಿಳ್ಕೊಳ್ಳಿ. ಈ ಧರ್ಮದಲ್ಲಿ ಇರ್ತಕ್ಕಂಥ ಆಚರಣೆಗಳನ್ನು, ಅದ್ರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕತೆಯನ್ನ, ಮನಃಶಾಸ್ತ್ರವನ್ನ, ತತ್ವವನ್ನು ತಿಳ್ಕೊಳ್ಳಿ. ಹಾಗಿದ್ರೆ ನಮ್ದೇನಾದ್ರೂ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಅರ್ಥ ನಾವು ಸರಿಯಾದವರಿಂದ ಮಾಡಿಸಿಲ್ಲ. ಎರಡು ಕಾರಣ. ಒಂದು, ನಾವು ಸರಿಯಾಗಿ ಭಾಗವಹಿಸಿಲ್ಲದೆ ಇರತಕ್ಕಂಥದ್ದು ಕಾರಣ ಆಗಿರಬಹುದು. ಇನ್ನೊಂದು, ಕಾರ್ಯ ಅಂತಕ್ಕಂಥದ್ದು ಸರಿಯಾಗಿ ನಡೆಯದೇ ಇರತಕ್ಕಂಥ ಕಾರಣಗಳು ಕೂಡ ಇರಬಹುದು. ಎರಡು ಸಾಧ್ಯತೆಗಳು. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಬಳೆ ಪದ್ಮಾವತಿ ಬಗ್ಗೆ ದಯಮಾಡಿ ತಿಳಿಸಿ. ನೀವು ಹೇಳ್ತಿದ್ರಿ ಹುತ್ತದ ಮೇಲಿರುವಂತಹ ಬಿಂಬ ಅಂತ. ನನಗೆ ಬಹಳ ನೀವು ಹೇಳಿದ್ಮೇಲೆ ಸ್ವಲ್ಪ ನೋವಾಗ್ತದೆ. ಯಾಕಂದರೆ ಇತ್ತೀಚೆಗಷ್ಟೇ ನಾನು ಸಾಗರಕ್ಕೆ ಬಂಗಾರಮಕ್ಕಿ ಕ್ಷೇತ್ರಕ್ಕೆ ಹೋಗಿದ್ದೆ. ಬರುವಾಗ ನೋಡಿ, ಅದೇನೋ ಹೇಳ್ತಾರಲ್ಲ, ನಮಗೂ ಹೋಗಬೇಕು ಅನ್ನೋ ಒಂದು ಪುಣ್ಯ ಇರಬೇಕು. ಅಲ್ಲಿ ಒಂದಿಬ್ರು ಹೇಳಿದ್ರು, ಅಲ್ಲೇ ಹೋಗಿದ್ದೀವಿ, ಜೋಗ್ ಹತ್ರನೇ ಹೋಗಿದ್ದೀವಿ, ಊಟವನ್ನ ಅರಸಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗ್ತಾ ಜೋಗ್ವರೆಗೂ ಹೋದ್ವಿ. ಆ ಜೋಗ್ ಒಳಗಡೆ ಇರೋಂಥ ಹೋಟೆಲ್ ಅವಾಗ ತಾತ್ಕಾಲಿಕವಾಗಿ ಸರಿಯಾದ ಸಮಯ ಅಲ್ಲ ನಾವು ಹೋಗಿದ್ದು, ಇರಲಿಲ್ಲ, ಅದು ಸೇವೆ ಇರಲಿಲ್ಲ. ಆಚೆನೇ ಕೂತು ತಿಂಡಿ ತಿನ್ನುವಾಗ ಒಂದಿಬ್ರು ಬಂದು ಹೇಳಿದ್ರು, ಇಲ್ಲೇ ಹತ್ರ ಹೋಗಿ ಬನ್ನಿ ಬಳೆ ಪದ್ಮಾವತಿ ಅಂತ. ಅದು ಯಾಕೋ ಮನಸ್ಸಲ್ಲಿಲ್ಲ, ಸಮಯ ಆಗೋಗುತ್ತೆ, ನಾವು ಸಿಗಂದೂರ್ಗೆ ಹೋಗ್ಬೇಕು ಅನ್ನೋ ಭಾವ. ಅರ್ಥಾತ್ ಈ ಕ್ಷೇತ್ರಕ್ಕೆ ಹೋಗಕ್ಕೆ ಯೋಗಾನೂ ಪಡ್ಕೊಂಡು ಬಂದಿರಬೇಕು ಅಂತ. ಬಳೆ ಪದ್ಮಾವತಿಗೆ ಹೋದ್ರೆ ಯಾವ ದೋಷ ಪರಿಹಾರ ಆಗತ್ತೆ? ನೀವು ಹೇಳಿದ್ರಲ್ಲ, ನೀವು ಬಂಗಾರಮಕ್ಕಿ ಹೋಗಿದ್ರಿ ಅಂತ. ಬಂಗಾರಮಕ್ಕಿಂದ ಮೇಲೆ ನೀವು ಘಟ್ಟ ಹತ್ತಿ ಮೇಲೆ ಬಂದ್ರೆ ಮೇಲೆ ಆ ಸೇತುವೆ ಸಿಗ್ತದೆ ಅಲ್ಲ, ಅಲ್ಲಿ ಜೋಗ್ ಫಾಲ್ಸಿಗೆ ಹೋಗೋ ಸೇತುವೆ ಇದೆಯಲ್ಲ, ಆ ಸೇತುವೆ ಬಲಕ್ಕೆ ತಗೊಂಡು ಸೀದಾ ಹೋದ್ರೆ ಜೋಗ ನಗರದ ಒಳಗೆ ಪ್ರವೇಶ ಆದ್ರೆ ಅಲ್ಲಿಂದ ಒಳಗಡೆಗೆ ಒಂದು ಮಿಲಿಟರಿ ಬೇಸ್ ಕ್ಯಾಂಪ್ ಇದೆ. ಅಲ್ಲಿಂದ ಒಳಗಡೆ ಹೋಗ್ಬಿಟ್ರೆ 8 ಕಿಲೋಮೀಟರ್ ದೂರದಲ್ಲಿ ಒಡಂಬೈಲು ಪದ್ಮಾವತಿ ದೇವಸ್ಥಾನ ಇರೋದು. ನೀವು ಹೋಗ್ಲಿಲ್ಲ ಅಂತಂದ್ರೆ ನಿಮ್ಗಿನ್ನೂ ಆಕೆ ದರ್ಶನ ಮಾಡ್ತಕ್ಕಂಥ ಸಮಯ ಬಂದಿಲ್ಲ. ಯೋಗ ಅಂತ ಯಾಕೆ ಹೇಳ್ತೀರಿ? ಯೋಗ ಯಾವಾಗಲೂ ಇರ್ತದೆ, ಸಮಯ ಬಂದಿಲ್ಲ, ಕಾಲ ಬರಬೇಕು. ಹಾಗಾಗಿ ಆ ಕಾಲ ಬಂದಾಗ ಆಗ್ತದೆ. ಮತ್ತೆ ಬಹುಶಃ ಈಗ ಸಿಗಂದೂರಿಗೆ ಹೋಗ್ಬೇಕಾಗಿರ್ತಕ್ಕಂತಹ ದಾರಿಗೆ ಮುಂಚೆ ಆದ್ರೆ ಹೊಳೆ ದಾಟಬೇಕಾಗಿತ್ತು, ಲಾಂಚ್ ನಲ್ಲಿ ಹಾಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ಸೇತುವೆ ಆಗಿದೆ, ಯಾವುದೇ ಸಂದರ್ಭದಲ್ಲಿ ಹೋಗ್ಬೋದು. ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಸಾಯಂಕಾಲ ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಹೋಗ್ಬೇಕು. ಕೆಳಗಡೆ ವಿಶಾಲವಾಗಿರ್ತಕ್ಕಂಥ ನೀಲಿ ನೀರಿನ ರಾಶಿ, ಮೇಲೆ ನೀಲಿ ಆಕಾಶ, ಮಧ್ಯದಲ್ಲಿ ಸೇತುವೆ, ಎರಡು ಕಡೆಯಲ್ಲಿ ನಿಯಾನ್ ಬಲ್ಪ್ಗಳು ಹಾಕಿರ್ತಕ್ಕಂಥ ದೀಪದ ಸಾಲು. ಯಾವುದೋ ಬೇರೆ ದೇಶದಲ್ಲಿದ್ದೇವೆ ಅನ್ಸುತ್ತೆ, ಅದು ಅಷ್ಟು ಚೆನ್ನಾಗಿ ಆಗಿದೆ. ಇಲ್ಲಿ ಮುಖ್ಯವಾಗಿ ಒಡಂಬೈಲು ಪದ್ಮಾವತಿ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬರು ಸಾಧಕರಿದ್ದಾರೆ. ಯಾವ ರೀತಿ ಅಂತಂದ್ರೆ, ನಾನು ಈ ಹಿಂದೆ ಈ ಕ್ಷೇತ್ರ ದರ್ಶನ ನಮ್ಮ ಇದೇ ಸಂಚಿಕೆ ಹಿಂದಿನ ಭಾಗದಲ್ಲಿ ಏನು ಹೇಳಿದ್ದೆ, ಅವರು ಒಂದು ಕಾಲದಲ್ಲಿ ಎಲ್ಲವನ್ನ ತಾತ್ಸಾರ ಮಾಡಿಬಿಟ್ಟಿದ್ರು. ಆರಾಧನೆ ಇತ್ಯಾದಿಗಳನ್ನು ಸರಿಯಾಗಿ ಮಾಡ್ತಿರ್ಲಿಲ್ಲ. ಪೆಟ್ಟು ಬಿದ್ದ ನಂತರದಲ್ಲಿ ಅವರಿಗೆ ವಿಷಯ ಗೊತ್ತಾಗಿ ಆ ನಂತರ ಆರಾಧನೆ ಮುಂದುವರಿಸಿದ್ರು ಅಂತ ಹೇಳಿ, ಸನ್ನಿಧಾನ ಅಂತಕ್ಕಂಥದ್ದು ಅತ್ಯಂತ ಜಾಗೃತವಾಗಿರ್ತಕ್ಕಂಥ ಒಂದು ಸ್ಥಾನ. ಇಲ್ಲಿ ಬಳೆಗಳ ಸಮರ್ಪಣೆ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷ. ಒಂದು ಲಕ್ಷಗಟ್ಟಲೆ ಬಳೆಗಳನ್ನು ಅಲ್ಲಿ ಹೋಗಿ ಜನ ಸಮರ್ಪಣೆ ಮಾಡ್ತಾರೆ. ಅದು ಎಷ್ಟೋ ಸಾರಿ ಏನಾಗ್ಬಿಡುತ್ತೆ ಅಂತಂದ್ರೆ, ಇಲ್ಲಿಂದ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಗಾಜಿನ ಬಳೆಗಳು. ಹೌದು, ಗಾಜಿನ ಬಳೆಗಳೇನೆ.
ಇನ್ನು ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬೆಳ್ಳಿ ಬಂಗಾರದ ಬಳೆಗಳನ್ನು ಕೂಡ ಅರ್ಪಣೆ ಮಾಡಿದವರು ಇದ್ದಾರೆ. ಅಂದ್ರೆ ಸಂಕಲ್ಪ ಮಾಡಿಕೊಂಡು ಬಳೆಯನ್ನೇ ಕೊಡುವಂಥದ್ದು, ಬಳೆಗಳನ್ನೇ ಸಂಕಲ್ಪದಲ್ಲಿ ಇಟ್ಟುಕೊಂಡು ಸಂಕಲ್ಪ ಮಾಡಿ ಅದನ್ನೇ ಅಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಬಳೆ ಪದ್ಮಾವತಿ ಅಂತಲೇ ಹೆಸರು. ಮುಂಚೆನೋ ಅಥವಾ ಆಮೇಲೆ ಗುರುಗಳೇ? ಅಂದ್ರೆ ಆರಂಭದಿಂದ ಅದೇ ಇದ್ದಿದ್ದು, ಮುಂಚೆ ಇದ್ದಿದ್ದು ಅದೇ. ಕೇಳಿದ್ದು ಸ್ಥಾನ ಪಲ್ಲಟ ಆಗೋಕ್ಕಿಂತ ಮೊದಲು ಕೂಡ ಅವರು ಬಳೆ ಸಮರ್ಪಣೆ ಅಂದ್ರೆ ಗ್ರಾಮವಾಗಿತ್ತು. ಈ ನೀರಿನಲ್ಲಿ ಮುಳುಗಡೆ ಆಗೋದಕ್ಕಿಂತ ಮುಂಚೆನೆ ಆರಾಧನೆ ನಡೀತಿದ್ದಂತ ಜಾಗ ಇತ್ತಲ್ಲ, ಅಲ್ಲಿ ಕೂಡ ಬಳೆಯ ಸಮರ್ಪಣೆ ಇತ್ತು. ಅಲ್ಲ ಗುರುಗಳೇ, ನಾ ಕೇಳಿದ್ದೇನಂದ್ರೆ ಬಳೆ ಸಮರ್ಪಣೆಯನ್ನ ಯಾವಾಗ ಮಾಡೋದು? ಸಂಕಲ್ಪ ಮಾಡ್ಕೊಂಡಿದ್ದ ತತ್ಕ್ಷಣವಾ ಅಥವಾ ನಮ್ಮ ಸಮಸ್ಯೆ ಬಗೆಹರಿದ ನಂತರವಾ? ಎರಡೂ ರೀತಿಯಲ್ಲಿ ಮಾಡೋಕೆ ಅವಕಾಶ ಇದೆ. ಈಗ ಅಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಹೋಗ್ತಕ್ಕಂತಹದ್ದು ವಿವಾಹ ಸಂಬಂಧ ಸಮಸ್ಯೆಗಳಿಗೆ ಹೆಚ್ಚಾಗಿ ಹೋಗ್ತಾರೆ, ಮೊದಲನೇದು. ಎರಡನೇದು ಸಂತತಿಗಾಗಿ ಹೋಗ್ತಾರೆ, ವಿದ್ಯೆಗಾಗಿ ಹೋಗ್ತಾರೆ, ಶತ್ರು ಭಯ, ಅದರಲ್ಲೂ ವಿಶೇಷವಾಗಿ ವಾದ ವಿವಾದಗಳ ಇತ್ಯರ್ಥಕ್ಕೆ ಹೆಚ್ಚಿನದಾಗಿ ಹೋಗ್ತಾರೆ. ಅಲ್ಲಿ ಭೂತರಾಜನ ಸನ್ನಿಧಿ ಇದೆ. ಹಾಗಾಗಿ ಅದು ಎಲ್ಲಾ ರೀತಿಯಲ್ಲೂ ಕೋರ್ಟ್ ಕೇಸ್ ಅಂತ ಹೇಳಿ ಇತ್ಯಾದಿಗಳಿಗೆಲ್ಲ ಸಂಬಂಧಪಟ್ಟು ಪರಿಹಾರಕ್ಕಾಗಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿದ್ದಂಥ ಅಲ್ಲಿ ಏನು ಆ ಹಿಂದೆ ಇದ್ದಂಥವ್ರು ಏನಿದಾರಲ್ಲ, ಅವರೇ ಇವತ್ತು ಸ್ವಲ್ಪ ವಯಸ್ಸಾಗಿದೆ, ಸಾಧಕರಾಗಿ ಒಂದು ತಪಸ್ವಿ ಜೀವನ ನಡೆಸ್ತಾ ಇದ್ದಾರೆ ಇವತ್ತು. ಅವರಲ್ಲಿ ಹೋಗಿ ವಿಷಯವನ್ನ ಕೇಳಿದಾಗ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರಿಗೆ ದೈವ ಪ್ರೇರಣೆಯಿಂದಾಗಿ ಇಂಥ ರೀತಿಯಲ್ಲಿ ನೀನು ಆಚರಣೆ ಮಾಡು, ಇಂಥ ರೀತಿಯಲ್ಲಿ ಮಾಡು ಅಂತ ಅವರೇ ಸೂಚನೆ ಕೊಡ್ತಾರೆ. ಇಲ್ಲಿಂದ ಮೊದಲೇ 1000 ಗಟ್ಟಲೆ ಬಳೆ ಹೊತ್ಕೊಂಡು ಹೋಗ್ಬೇಕು ಅಂತಿಲ್ಲ. 1000 ಬಳೆ ತಗೊಂಡೋಗ್ಬೇಕು ಅಂತಂದ್ರೆ ಎಷ್ಟು ರಿಸ್ಕ್ ಇದೆ, ಹೊಡೆದೋದ್ರೆ ಏನ್ ಗತಿ ಗಾಜಿನ ಬಳೆಗಳು. ಹಾಗಾಗಿ ಅವೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಒಟ್ಟಿಗೆ ಹೋಗ್ಬೇಕಿದ್ರೆ ಎಲ್ಲ ಹೊತ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಒಂದೇ ಸರಿಗೆ ಹೋದೆ ಮುಗಿಸ್ಕೊಂಡೆ ಬಂದೆ ಅಂತಲೂ ಅಲ್ಲ. ಮೊದಲು ಸಂಕಲ್ಪ ಮನಸ್ಸನ್ನ ತೀರ್ಮಾನ ಮಾಡ್ಕೊಳ್ಬೇಕು, ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲಿರೋ ಸಾಧಕರನ್ನು ಕಾಣಬೇಕು, ಅವರಲ್ಲಿ ವಿಷಯ ತಿಳಿಸ್ಬೇಕು, ಅವ್ರು ಹೇಳಿದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಏನು ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಸುಮ್ಮನೆ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬರ್ತೇನೆ, ಏನು ತಪ್ಪಿಲ್ಲ. ಹೋಗಿ ದರ್ಶನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಬರ್ಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಅದೇ ನಾವೇನಾದ್ರೂ ದೋಷ ಪರಿಹಾರ ಉದ್ದೇಶ ಇಟ್ಕೊಂಡು ಹೋಗ್ತೇವೆ ಹೇಳಿ ಆದ್ರೆ ಒಂದೇ ಸರಿ ಹೋದೆ ಎಲ್ಲ ಮುಗಿಸ್ಕೊಂಡು ಬಂದೆ ಅಂತ ಮಾಡೋದಲ್ಲ. ಮೊದಲು ಹೋಗ್ಬೇಕು, ಹೋಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಸಮರ್ಥರು ಯಾರಿರ್ತಾರೆ, ಅದು ನಿರ್ವಹಣೆ ಮಾಡ್ತಕ್ಕಂಥವ್ರು ಅಥವಾ ಯಾರು ಪ್ರಧಾನರಿರ್ತಾರೆ ಅವರಲ್ಲಿ ವಿಷಯವನ್ನು ತಿಳಿಸಬೇಕು. ತಿಳಿಸಿ ನಮ್ಮ ದೋಷ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಅವರಿಂದಲೇ ಕೇಳಿ ತಿಳ್ಕೊಂಡು ಅದರಂತೆ ನಾವು ನೋಡ್ಕೊಳ್ಬೇಕು. ಹಾಗಾಗಿ ಒಟ್ಟಿಗೆ ಹೋದ ಎಲ್ಲ ಮುಗಿಸ್ಕೊಂಡೆ ಒಂದೇ ಸರಿ ಹೋದೆ ಬಂದೆ ಅನ್ನೋದಕ್ಕಿಂತ ವ್ಯವಸ್ಥಿತವಾದ ರೀತಿಯಲ್ಲಿ ಕ್ರಮವತ್ತಾಗಿ ವಿಧಿವತ್ತಾಗಿ ದೋಷ ಪರಿಹಾರ ಕಾರ್ಯಗಳನ್ನು ಸರಿಯಾಗಿ ಆಚರಣೆ ಮಾಡಿಕೊಂಡು ಪಕ್ಷದಲ್ಲಿ ವಿಶೇಷವಾಗಿ ಬಳೆ ಪದ್ಮಾವತಿ ಅಂತ ಹೇಳ್ತಕ್ಕಂಥ ಬಡಂಬೈಲು ಪದ್ಮಾವತಿ ಅಮ್ಮನವರ ಸನ್ನಿಧಾನ ಅಂತಕ್ಕಂಥದ್ದು ಅನೇಕ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬಹಳ ಯೋಗ್ಯವಾದಂಥ ಸ್ಥಾನ. ಅನೇಕರಿಗೆ ಅನಿಸ್ಬಹುದು ಹಾಗಾದ್ರೆ ನಾನು ಹೋಗಿ ಮಾಡ್ಕೊಂಡು ಬಂದ ಕೂಡ ಎಲ್ಲದು ಹೋಗಿ ಎಲ್ಲ ಸೆಟ್ಲ್ ಆಗ್ಬಿಡ್ತದೆ ಜೀವನ ಅಂತಂದ್ರೆ ಅದು ಎಲ್ಲ ವ್ಯವಸ್ಥಿತವಾಗಿ ಸರಿಯಾದವ್ರು ಇದ್ದಾರೆ ಇವತ್ತಿಗೂ. ಕಾರಣ ಏನಪ್ಪ ಅಂತಂದ್ರೆ ನಾನು ಆಚಾರ ವಿಚಾರದಲ್ಲಿ ಹೇಳಿದ್ನಲ್ಲ, ಕಾಲ ಬರಬೇಕು. ಎಲ್ಲದೂ ನಾವು ಮಾಡಿದ ಕೂಡಲೇ ಎಲ್ಲದೂ ಸಹ ಫಸಲು, ಗಿಡ ನೆಟ್ಟು ಕೂಡಲೇ ಫಸಲು ಬರೋದಿಲ್ಲ. ಅದು ಮೊದಲು ಮೊಳಕೆ ಹೊಡಿಬೇಕು, ಆ ನಂತರ ಚಿಗುರಬೇಕು, ಆ ನಂತರ ಫಸಲು ಬರ್ತಕ್ಕಂಥದ್ದು. ಹಾಗಾಗಿ ಫಲವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲ ಅಂತಿದೆ. ನಮ್ಮ ಕರ್ಮ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸಮರ್ಪಣೆಯಾದ ಪಕ್ಷದಲ್ಲಿ ಫಲ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಬಂದೇ ಬರ್ತದೆ. ಪ್ರಯತ್ನ ನಮ್ದು. ಖಂಡಿತ ಬಹಳ ವಿಶೇಷವಾದ ಒಂದು ಸನ್ನಿಧಾನ. ವೀಕ್ಷಕರೇ, ಗುರುಗಳು ಹೇಳಿದಂಥ ಮಾತು ನಿಮಗೆ ತಲುಪಿದೆ ಅಂತಂದರೆ ಮನೇಲಿ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಕೋರ್ಟಿನ ಸಮಸ್ಯೆಗಳು, ಈ ರೀತಿಯದ್ದು ಏನೇ ಸಮಸ್ಯೆ ಇದ್ದರೂ ಬಳೆ ಪದ್ಮಾವತಿ ಸಾಗರಕ್ಕೆ ಹೋಗಿ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ನಿಮ್ಮ ರಾಶಿಗೆ ವ್ಯಯಾಧಿಪತಿ ಕರ್ಮದಲ್ಲಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಚತುರ್ಥಕ್ಕೆ ದೃಷ್ಟಿ ಇರ್ತಕ್ಕಂಥದ್ದು. ಅಂದರೆ ಉದ್ಯೋಗ ಸ್ಥಾನದಲ್ಲಿ ವಿಶೇಷವಾಗಿ ಯಾವುದೋ ಲಾಭಾಂಶವನ್ನು ನೋಡ್ತಕ್ಕಂಥ ಒಂದು ಅವಕಾಶ. ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟು ಕಂದಾಯ ಇತ್ಯಾದಿಗಳು ಬಾಕಿ ಉಳಿಸ್ಕೊಂಡಿದ್ರೆ ಬೇಗ ಕಟ್ಕೊಂಡ್ಬಿಡಿ, ತೊಂದರೆ ಬರೋ ಲಕ್ಷಣ ಕಾಣ್ತಿದೆ. ಭೂಮಿ ಸಂಬಂಧ ಸಮಸ್ಯೆ ಆಗಬಹುದು, ಅದು ಅಲ್ಲದೆ ವ್ಯಾವಹಾರಿಕವಾದ ಸಮಸ್ಯೆ, ಬೇರೆ ರೀತಿಯ ತೊಂದರೆಗಳು ಕಾಣಿಸೋದಿಲ್ಲ. ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕಾಣಬಹುದು. ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಉಳಿಕೆಯಂತೆ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ತೃತೀಯ ಭಾವದಲ್ಲಿ ರಾಶ್ಯಾಧಿಪತಿ ನೀಚನಾಗಿರೋದ್ರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿ ಅಂತಕ್ಕಂಥದ್ದು ಕೂಡ ಇರುವ ಲಕ್ಷಣ ಇದೆ. ಕೆಲವರಿಗೆ ಅದರಲ್ಲೂ ವಿಶೇಷವಾಗಿ
ಮಘ ನಕ್ಷತ್ರದವರಿಗೆ ಹೆಚ್ಚು ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇದೆ. ದಯವಿಟ್ಟು ವಿಷ್ಣು ಸಹಸ್ರನಾಮವನ್ನು ಕನಿಷ್ಠ 10 ಬಾರಿ ಪಾರಾಯಣ ಮಾಡಿಕೊಳ್ಳಿ. ಇವತ್ತು ಮತ್ತು ನಾಳೆ ಎರಡೂ ದಿನದ ಒಂದು ಅಗತ್ಯವಾಗಿ ಕಾಣಿಸುತ್ತೆ. ಇದು ನಾಳೆ ಶನಿವಾರ ಕೂಡ ಇದೆ ಮತ್ತು ನಾಳೆ ಮೃಗಶಿರ ನಕ್ಷತ್ರ ಕೂಡ ಇರೋದ್ರಿಂದ ನಾಳೆ ಸುಮಾರು ಹಗಲು ಪೂರ್ಣ ಆ ಒಂದು ವೃಷಭ ರಾಶಿಯಲ್ಲಿಯೇ ಚಂದ್ರನ ಸಂಚಾರ ಇರೋದರಿಂದ ಸಿಂಹರಾಶಿಯವರು ಇವತ್ತು ಮತ್ತು ನಾಳೆ ಎರಡೂ ದಿನ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಶ್ರವಣವನ್ನು ಕನಿಷ್ಠ 10 ಬಾರಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಭಾಗ್ಯೋದಯವಾಗ್ತಕ್ಕಂಥ ಕಾಲ. ತಾಯಿಯ ಸಮಾನರಿಂದ ವಿಶೇಷವಾಗಿ ಅನುದಾನಗಳು ಅಥವಾ ಸಹಾಯಧನ ಇತ್ಯಾದಿಗಳು ಸಿಗತಕ್ಕಂಥ ಲಕ್ಷಣ. ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು. ಮತ್ತು ತೃತೀಯದಲ್ಲಿ ತೃತೀಯಾಧಿಪತಿ ಕೂಡ ಅಕ್ಕ ತಂಗಿಯರ ಸಮಾನರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ವಿಶೇಷವಾಗಿ ಅನುಕೂಲವಾಗ್ತಕ್ಕಂಥ ಲಕ್ಷಣ ಇದೆ. ಸಪ್ತಮದಲ್ಲಿ ಶನಿ ಇರತಕ್ಕಂಥದ್ದು, ಅವನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮಿಂದ ಬೇರೆ ರೀತಿಯ ಬೆನಿಫಿಟ್ ಲಾಭಾಂಶಗಳನ್ನು ಬಯಸ್ತಾರೆ ಅಂತ ಲೆಕ್ಕ. ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಂದ ಏನು ಮಹಾ ಬೇರೆ ರೀತಿಯದನ್ನು ಬಯಸ್ಲಿಕ್ಕೆ ಸಾಧ್ಯ? ಅವರು ನಿಮ್ಮಿಂದ ಒಂದು ಸ್ವಲ್ಪ ವಿಶ್ವಾಸವನ್ನು ಬಯಸ್ಬೋದು. ಸ್ವಲ್ಪ ಮನೆಗೆ ಕರೆಸ್ಲಿ, ನನ್ನ ತಮ್ಮ ಅಲ್ವಾ, ನಮ್ಮ ಅಣ್ಣ ಅಲ್ವಾ, ಒಂಚೂರು ಮನೆಗೆ ಕರೆಸ್ಲಿ, ನಮಗೊಂಚೂರು ಆರೈಕೆ ಮಾಡಿ, ಏನೋ ವಿಶ್ವಾಸದಿಂದ ನಡ್ಕೊಳ್ಳಿ ಇತ್ಯಾದಿಗಳನ್ನು ಬಯಸ್ತಾರೆ. ಆದರೆ ದ್ವಿತೀಯದಲ್ಲಿರ್ತಕ್ಕಂತಹ ಶುಕ್ರಾದಿತ್ಯರು ಬಹಳ ತೊಂದರೆ ಮಾಡ್ತಾರೆ. ಮಾತಿನಲ್ಲಿ ಗತ್ತನ್ನು ತೋರಿಸ್ತಕ್ಕಂಥ ಲಕ್ಷಣಗಳು ಕಾಣುತ್ತೆ. ಆ ಗತ್ತು ಗಾಂಭೀರ್ಯ ಗೈರತ್ತೆಲ್ಲ ನಮ್ಮವರೊಂದಿಗೆ ನಾವು ನಡೆಸಬಾರ್ದು. ಯಾರು ಜಾಣ ಅಂತಂದ್ರೆ ಎಲ್ಲಿ ಹೇಗೆ ಯಾರ ಹತ್ರ ಯಾವ ರೀತಿಯಲ್ಲಿ ಗತ್ತು ಗಾಂಭೀರ್ಯಗಳ ಪ್ರದರ್ಶನ ಮಾಡಬೇಕೋ ಅದರ ಬಗ್ಗೆ ತಿಳುವಳಿಕೆ ಇದ್ದವನು ಜಾಣ. ಯೋಚನೆ ಮಾಡಿ. ಶುಕ್ರಾದಿತ್ಯ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶಿವನ ಆರಾಧನೆ ಅಂತಕ್ಕಂಥದ್ದು ಬೇಕಾಗತ್ತೆ. ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ಯೋಗದ ದಿನ. ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿಯನ್ನು ಹೊಂದತಕ್ಕಂಥ ಒಂದು ದಿನ. ದುಡ್ಡು ಕಾಸಿನ ವಿಷಯದಲ್ಲಿ, ಕೌಟುಂಬಿಕವಾದ ವಿಷಯದಲ್ಲಿ, ಸಪ್ತಮ ಅಂತಂದರೆ ವೈವಾಹಿಕ ಜೀವನದ ವಿಷಯದಲ್ಲಿ ಕೂಡ ಒಂದು ಥರದ ಭಿನ್ನ ರಾಶಿಯ ಒಂದು ಸ್ವಭಾವ ಬರ್ತಕ್ಕಂಥ ದಿನ. ಅರ್ಥಾತ್ ಮಾನಸಿಕವಾಗಿ ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ಒಂದು ಸಾರಿ ಇದೆಲ್ಲ ಯಾಕೆ ಬೇಕಾಗಿತ್ತು, ಹಾಗಾಗೋಯ್ತು ಹೀಗಾಗೋಯ್ತು ಅನ್ನೋ ನೋವು ಕಾಣಿಸ್ಬಹುದು. ಇನ್ನೊಂದು ಸಾರಿ ಇಲ್ಲ ನಾನು ಇದನ್ನು ಸರಿ ಮಾಡ್ಕೋಬೋದು ಅನ್ಸೋದು, ಅಥವಾ ಇನ್ನೊಂದು ಸಾರಿ ಅನ್ಸುತ್ತೆ ಬೇಡವೇ ಬೇಡ ನನಗೆ ನಾ ಮಾಡಿದ್ದೇ ಸರಿ ಇದೆ ಅನ್ನುವಂಥ ಅಹಂಭಾವವು ಕೆಲವು ಸಾರಿ ಬಂದೋಗ್ತದೆ. ಈ ಥರ ಒಂದು 3-4 ರೀತಿಯ ಒಂದು ತೊಳಲಾಟದ ಮನಸ್ಥಿತಿ ಇರತಕ್ಕಂಥ ಲಕ್ಷಣ ಕಾಣಿಸುತ್ತೆ ಇವತ್ತು. ಕಾರಣ ಏನಪ್ಪ ಅಂತಂದರೆ, ನಿಮಗೆ ಪಂಚಮದಲ್ಲಿ ರಾಹು, ಷಷ್ಠದಲ್ಲಿ ಶನಿ ಮತ್ತು ಅಷ್ಟಮದಲ್ಲಿ ಚಂದ್ರ, ಕರ್ಮದಲ್ಲಿ ಗುರು. ಆ ಅದೃಶ್ಯಾರ್ಧ ಚಕ್ರದಲ್ಲಿ ಒಂದು ಥರ ವೈಪರೀತ್ಯ ಭಾವನೆ ಇದೆ. ಚಂದ್ರ ಶುಭ, ಗುರು ಶುಭ, ಶನಿ ಮತ್ತು ರಾಹುಗಳು ಅಶುಭ. ಈ ಒಂದು ಸ್ಥಿತಿ ಸ್ವಲ್ಪ ನೋಡಿದ್ರೆ ಬೇಸರ ಆಗತ್ತೆ. ಹಾಗಾಗಿ ಎಚ್ಚರಿಕೆ ಬಹಳ ಮುಖ್ಯ. ತೊಳಲಾಟಕ್ಕಂತಕ್ಕಂಥದ್ದು ಹೆಚ್ಚಾಗುವಂಥ ಲಕ್ಷಣ ಕಾಣುತ್ತೆ ಮತ್ತು ರಾಶಿಗೆ ಸೂರ್ಯ ಬಂದಿರೋದ್ರಿಂದ ಅಪಾಯಕಾರಿಯಾಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಮತ್ತು ಮುಖ್ಯವಾಗಿ ಮಾನಸಿಕವಾಗಿರತಕ್ಕಂಥ ಮಾನಸ ಪೂಜೆ ಎನ್ನುವಂಥ ಒಂದು ಕ್ರಮ ಇದೆ. ರತ್ನೈಃ ಕಲ್ಪಿತ ಮಾಸನಂ ಹಿಮಜಲೈಹಿ ಸ್ನಾನಂಚ ದಿವ್ಯಾಂಬರಂ ಅಂತ ಬರುತ್ತೆ. ಈ ಮಾನಸ ಪೂಜಾ ವಿಧಾನವನ್ನು ಅನುಸರಣೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯ ಮತ್ತು ಸಪ್ತಮ ಸ್ಥಾನವನ್ನು ನೋಡಿದಾಗ ಗುರುಚಂದ್ರ ಯೋಗ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಉದ್ಯೋಗದಲ್ಲಿ ಮನೆಯಲ್ಲಿ ಲಾಭ. ಪಂಚಮದಲ್ಲಿ ಶನಿ ಇದ್ದರೂ ಕೂಡ ಅವನಿಗೆ ಚಂದ್ರ ಶುಭ ಸ್ಥಿತಿಯಲ್ಲಿ ಇರತಕ್ಕಂಥದ್ದಾದ್ದರಿಂದ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ವಿಶೇಷವಾಗಿ ಶಿಕ್ಷಕರಿಗೆ ಉತ್ತಮವಾದಂಥ ಒಂದು ದಿನ ಅಂತ ಕಾಣಿಸುತ್ತೆ. ಮತ್ತು ಲಾಯರ್ಗಳಿಗೆ ದ್ವಿತೀಯಾಧಿಪತಿ ಆಗಿರತಕ್ಕಂಥ ಗುರು ಅತ್ಯಂತ ಶುಭ ಸ್ಥಿತಿಯಲ್ಲಿ ಇರೋದರಿಂದ ಯಾರು ವೃಶ್ಚಿಕ ರಾಶಿಯ ಲಾಯರ್ಗಳು, ನ್ಯಾಯವಾದಿಗಳಿದ್ದೀರಿ, ನ್ಯಾಯವಾದಿಗಳಾಗಿದ್ದ ಪಕ್ಷದಲ್ಲಿ ಸಾಕಷ್ಟು ಅನುಕೂಲ ಕಾಣಿಸುತ್ತೆ. ಮತ್ತು ವ್ಯಯಸ್ಥಿತಿಯಲ್ಲಿ ಕರ್ಮಾಧಿಪತಿ ಇರೋದರಿಂದ ವಿಶೇಷವಾಗಿ ರಾಜಕಾರಣಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಿರ್ತಾರಲ್ಲ, ಯಾರು ಅಂತಂದರೆ ಅಧಿಕೃತವಾಗಿ ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾದವರಲ್ಲ, ಬೇರೆ ಹೊರಗಿನಿಂದ ರಾಜಕಾರಣಿಗಳ ಜೊತೆಯಲ್ಲಿದ್ದು ಏನೋ ಕೆಲಸ ಕಾರ್ಯಗಳನ್ನು ನಡೆಸ್ತಕ್ಕಂಥವ್ರು ಏನಿದ್ದೀರಿ ವಿಶೇಷವಾಗಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟವ್ರು ಏನಿದ್ದೀರಿ, ನಿಮಗೂ ಮಾತ್ರ ಹೆಚ್ಚು ಅಪಾಯ ಕಾಣಿಸ್ತಾ ಇದೆ. ಕಾರಣ ನಿಮ್ಮ ರಾಶಿಗೆ ಶನೈಶ್ಚರ
ಲಾಭಕ್ಕೂ ಧನಕ್ಕೂ ದೃಷ್ಟಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅಪಾಯವಾಗ್ತಕ್ಕಂಥ ಲಕ್ಷಣ ಇದೆ. ಅಷ್ಟಮಕ್ಕೂ ಕೂಡ ತೊಂದರೆ ಇದೆ, ಅರ್ಥಾತ್ ಆಯಸ್ಸಿಗೆ ಕೂಡ ತೊಂದರೆ ಆಗಬಹುದು ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಮತ್ತೆ ಹಾಗೆ ತಗೊಂಡು ಗಂಡಾಂತರ ಇದೆ ಅಂತ ಅಂದ್ಕೊಂಡು ಮನೇಲೆ ಕೂತ್ಕೊಂಡ್ಬಿಟ್ಟು ಕೆಲಸ ಹಾಳು ಮಾಡ್ಕೋಬೇಡಿ. ಎಚ್ಚರಿಕೆಯಿಂದ ಇರಿ. ಮೃತ್ಯುಂಜಯನ ಜಪ ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳೋ ಸಂಕಲ್ಪ ಮಾಡಿಕೊಂಡು ಮುಂದುವರಿಯಿರಿ. ಬರ್ತಕ್ಕಂಥ ಸಮಸ್ಯೆಗಳನ್ನು ನಿಭಾಯಿಸೋದು ಭಗವಂತನಿಗೆ ಬಿಟ್ಟಿದ್ದಾದ್ದರಿಂದ ಎಷ್ಟು ನಮ್ಮ ನಿಯಂತ್ರಣದಲ್ಲಿದೆ, ನಮ್ಮ ಕೈಯ ಅಳತೆಯ ಒಳಗಿದೆ, ಅದನ್ನು ನಾವು ನಿಭಾಯಿಸಬೇಕು. ಉಳಿದನ್ನೆಲ್ಲ ಭಗವಂತನಿಗೆ ಒಪ್ಪಿಸ್ಬೇಕು. ಗುರುಗಳೇ, ಪ್ರಶ್ನೆಯನ್ನ ಕಳಿಸಿರುವಂಥವ್ರು ಸಕ್ಕರೆ ನಾಡು ಮಂಡ್ಯದಿಂದ ಭಾರತ್ ಅನ್ನೋರು ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 6/6/88 ಬೆಳಗ್ಗೆ 4 ಅಂತ ಹೇಳಿದ್ದಾರೆ. ಬಹಳ ವಿಶೇಷವಾದ ಪ್ರಶ್ನೆ. ಅವರು ವ್ಯಾಪಾರನೇ ವಿಶೇಷವಾಗಿದೆ. ಅವರು ಒಂದು ಫಿಶ್ ಶಾಪ್ ಇಟ್ಕೊಂಡಿದ್ದಾರೆ, ಅಂದರೆ ಫಿಶ್ ಅಕ್ವೇರಿಯಂ ಶಾಪ್ ಇಟ್ಕೊಂಡಿದ್ದಾರಂತೆ. ಮುಂಚೆ ಚೆನ್ನಾಗಿ ಆಗ್ತಾ ಇತ್ತು ಗುರುಗಳೇ ವ್ಯಾಪಾರ, ಯಾಕೋ ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆ ಗುರುಜಿ, ನಾನೇನು ಮಾರ್ಪಾಡು ಮಾಡ್ಕೊಳ್ಬೇಕು, ಅಥವಾ ಇದನ್ನು ಬಿಟ್ಟು ಬೇರೆ ಏನಾದರೂ ನಾನು ವ್ಯಾಪಾರ ಪ್ರಾರಂಭ ಮಾಡಲಾ? ಇದೆಲ್ಲವೂ ಅವರ ಪ್ರಶ್ನೆ ಆಗಿದೆ ಗುರುಜಿ. ಭರತ್ ಅವರೇ, ನೀವು ಕಳಿಸಿರೋಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನಿಮ್ಮದು ಧನಿಷ್ಠ ನಕ್ಷತ್ರ ಮತ್ತು ಕುಂಭ ರಾಶಿ ಆಗುತ್ತೆ. ನಿಮ್ಮದು ಮೇಷ ಲಗ್ನ ಆಗುತ್ತೆ. ಲಾಭಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಶಶಿಮಂಗಳ ಯೋಗಕ್ಕೆ ರಾಹುವಿನ ಬಾಧೆ ಇರ್ತಕ್ಕಂಥದ್ದು ಮತ್ತು ಗೋಚಾರದಲ್ಲಿ ನಕ್ಷತ್ರ ಅನುಸಾರ ನೋಡಿದಾಗ ಶುಕ್ರನ ದಶೆ ಅಂತಕ್ಕಂಥದ್ದು ನಿಮಗಿದೆ. ಶುಕ್ರ ದಶೆ ಆದರೆ ಶುಕ್ರನಿಗೆ ಬಲ ಇಲ್ಲ ಜಾತಕದಲ್ಲಿ, ಮತ್ತು ಶಶಿಮಂಗಳ ಯೋಗಕ್ಕೆ ರಾಹುವಿನ ಬಾಧೆ ಇದೆ ಕುಂಭರಾಶಿಯಲ್ಲಿ. ಕರ್ಮಾಧಿಪತಿ ಆಗಿರ್ತಕ್ಕಂಥವನು ಅದೇ ಶನೈಶ್ಚರ ಕರ್ಮದಿಂದ ನಷ್ಟ ಸ್ಥಿತಿಯಲ್ಲಿ ಸ್ವಕ್ಷೇತ್ರಗತನಾಗಿದ್ದಾನೆ. ಇವೆಲ್ಲ ಜ್ಯೋತಿಷ್ಯದ ಭಾಷೆ, ನಿಮ್ಗೆ ಅರ್ಥ ಆಗದೆ ಹೋಗ್ಬೋದು. ತಾತ್ಕಾಲಿಕವಾಗಿರ್ತಕ್ಕಂಥ ಲಾಭಗಳನ್ನು ಹೊಂದುವಂಥ ಉದ್ಯೋಗವಾಗಿ ಕಾಣಿಸುತ್ತೆ. ಇದು ಶಾಶ್ವತವಾಗಿರ್ತಕ್ಕಂಥ ಲಾಭವಾಗಿ ಕಾಣಿಸೋದಿಲ್ಲ. ಮತ್ತು ಇನ್ನು ಮುಂದೆ ಬರ್ತಕ್ಕಂಥದ್ದು ಶುಕ್ರ ದಶೆ ಆಗಿರೋದ್ರಿಂದ, ಈಗ ನಡೀತಾ ಇರ್ತಕ್ಕಂಥದ್ದು ಕೂಡ ನಿಮಗೆ ಶುಕ್ರ ದಶೆಯೇ. ಹಾಗಾಗಿ ಈ ಶುಕ್ರ ದಶೆ ಅಂತಕ್ಕಂಥದ್ದು ಅಷ್ಟು ಅನುಕೂಲಕರವಾಗಿ ನಿಮಗೆ ಇಲ್ಲ. ಆದರೆ ಬೇರೆ ಯಾವುದಾದ್ರೂ ಒಂದು ವ್ಯಾಪಾರ ವ್ಯವಹಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೊರಟರೂ ಕೂಡ ಇನ್ನೂ ಸುಮಾರು 1.5 ವರ್ಷಗಳ ಕಾಲ ಸಾಡೆ ಇರೋದರಿಂದ, ಮತ್ತು ದಶಾಭುಕ್ತಿ ಕೂಡ ಅಷ್ಟು ಉತ್ತಮವಾಗಿ ಇಲ್ಲದೆ ಇರೋದ್ರಿಂದ ಯಥಾಸ್ಥಿತಿ ಕಾಯ್ದುಕೊಳ್ಳಿ. ಇದನ್ನೇ ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗಿ, ಇದರಲ್ಲೇ ಬೇಕಾದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಥರದಲ್ಲಿ ಹೊಸ ರೀತಿಯಲ್ಲಿ ಪ್ರಚಾರಾದಿಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡಬಹುದಾಗಿ ಕಾಣಿಸುತ್ತೆ. ಬೇರೆ ವ್ಯವಹಾರಗಳಿಗೆ ಕೈಯಿಂದ ಇನ್ವೆಸ್ಟ್ ಮಾಡಿ ಹಣವನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ಮಾಡೋದು ಅಷ್ಟು ಉತ್ತಮವಾಗಿ, ಇನ್ನು 1.5 ವರ್ಷಗಳ ಕಾಲ ಅಂತೂ ಅಷ್ಟು ಉತ್ತಮವಾಗಿ ಕಾಣಿಸೋದಿಲ್ಲ. ಅದು ಅಲ್ಲದೆ ಪೂರ್ಣವಾಗಿದ್ದಂಥ ಗುರುಬಲ ನಿಮಗೆ ಮೊನ್ನೆ ಅಕ್ಟೋಬರ್ 18ನೇ ತಾರೀಕಿಗೆ ಮುಕ್ತಾಯ ಆಗಿದೆ. ಎಲ್ಲ ರೀತಿಯಿಂದ ಒಟ್ಟಾರೆ ನೋಡಿದಾಗ ಅಷ್ಟು ಉತ್ತಮವಾದಂಥ ಕಾಲವಲ್ಲ. ಹಾಗಾಗಿ ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಹೂಡಿಕೆ ಮಾಡೋದಕ್ಕಿಂತ ಇದನ್ನೇ ಮುಂದುವರಿಸೋದು ಸೂಕ್ತ. ಕೆಲವು ಕಾಲ, ಕನಿಷ್ಠ 1.5 ವರ್ಷಗಳ ಕಾಲ. ಆ ನಂತರದಲ್ಲಿ ಬೇರೆ ರೀತಿಯಲ್ಲಿ ಆ ಪರಿಸ್ಥಿತಿ ಮತ್ತು ಆ ಕಾಲದಲ್ಲಿ ನಿಮ್ಮ ದಶಾಭುಕ್ತಿ ಎಲ್ಲದನ್ನು ಸಹ ಇನ್ನೊಂದು ಸಾರಿ ಗಮನಿಸ್ಕೋಬೇಕಾಗತ್ತೆ. ಅದಿಲ್ಲ ಏನಾದರೂ ಒಂದು ಇದಕ್ಕೆ ಪರಿಹಾರ ಮಾಡಿಕೊಂಡೇ ಮುಂದೆ ಹೋಗ್ತೀನಿ ಅನ್ನುವಂಥ ಅಪೇಕ್ಷೆ ನಿಮಗಿದ್ರೆ ಒಂದು ಗಾಯತ್ರಿ ಪ್ರಾಯಶ್ಚಿತ್ತ ಮತ್ತು ಶಿವಾರಾಧನೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಡಿ. ಸ್ವಲ್ಪ ಖರ್ಚಾಗ್ತದೆ, ಆ ಖರ್ಚು ವೆಚ್ಚವನ್ನು ನಿಭಾಯಿಸಿಕೊಂಡು ಮಾಡುವಂಥ ಸಾಮರ್ಥ್ಯ ಇದ್ದ ಪಕ್ಷದಲ್ಲಿ ಮಾಡಿ. ಅದಿಲ್ಲದೆ ಇದ್ದ ಪಕ್ಷದಲ್ಲಿ, ಇಲ್ಲ ನನ್ನ ಹತ್ರ ಸಾಮರ್ಥ್ಯ ಇಲ್ಲ, ಆರ್ಥಿಕವಾಗಿ ನಾನು ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅಂದರೆ 121 ದಿನಗಳ ಪರ್ಯಂತ ಎಂದೂ ಸಹ ತಪ್ಪಿಸದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿನಿತ್ಯ ಶಿವನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಶಿವನ ದೇವಸ್ಥಾನಕ್ಕೆ ಸೂರ್ಯೋದಯಕ್ಕೆ ಸರಿಯಾಗಿ ಹೋಗಬೇಕು ಮತ್ತು ದೇವಸ್ಥಾನವನ್ನು ಸ್ವಚ್ಛಗೊಳಿಸುವ ವ್ಯವಸ್ಥೆಯನ್ನು ನೀವೇ ಕೈಯಾರೆ ನಿಭಾಯಿಸಬೇಕು. ಇದರಿಂದಾಗಿ ನಿಮ್ಮ ಭಾಗ್ಯಕ್ಕೆ ಹೇಳಿದಂತಹ ಕೊಳಕು ಕೂಡ ಸ್ವಚ್ಛವಾಗ್ತದೆ, ಭಾಗ್ಯ ಅಂತಕ್ಕಂಥದ್ದು ಉದಯವಾಗ್ತದೆ. ಶಿವ ಅನುಗ್ರಹವಾದ ಪಕ್ಷದಲ್ಲಿ ಖಂಡಿತವಾಗಿ ಅಭಿವೃದ್ಧಿ ಕೂಡ ಆಗತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ಧನ್ಯವಾದಗಳು ಭರತ್ ಅವರೇ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಇಂತಹದ್ದೇ ಬಹಳಷ್ಟು ಸಮಸ್ಯೆ ಇದೆ ಅನ್ನೋದಾದರೆ, ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಾದರೆ ತಡ ಯಾಕೆ, ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಮೆಸೇಜನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಇನ್ನು ನಮ್ಮ NKR TV ಕನ್ನಡದಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡ್ಬೋದು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲೇ ಅಂತ ಹೇಳ್ತಾ, ಮತ್ತೆ ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸಿ. ಈಗ ಧನುರಾಶಿಯನ್ನು ನೋಡೋಣ.
ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಅಷ್ಟಮಾಧಿಪತಿ ಷಷ್ಠಕ್ಕೆ ಬಂದಿರೋದ್ರಿಂದ ಅನೇಕ ರೀತಿಯ ಹಳೆಯ ಕಲೆಗಳನ್ನು, ಕೊಳಕುಗಳನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಕಾಲ, ಶತ್ರುಬಾಧೆಯನ್ನು ಪರಿಹಾರ ಮಾಡ್ತಕ್ಕಂಥ ಕಾಲ. ಸುಮ್ಮನೆ ಅನಾವಶ್ಯಕವಾಗಿ ನಿಮ್ಮನ್ನು ಕೆಣಕಿ, ನಿಮಗೆಲ್ಲ ಹಿಂಸೆ ಕೊಟ್ಟು, ಅವಮಾನ ಮಾಡಿ, ನಿಮ್ಮ ಕಾರ್ಯಕ್ಷೇತ್ರವನ್ನು ಹಾಳು ಮಾಡಿ, ವಿಶೇಷವಾಗಿ ಹೇಳಬೇಕು ಅಂತಂದರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನುವಂಥ ಪ್ರಕ್ರಿಯೆ ಎಲ್ಲ ಕ್ಷೇತ್ರಗಳು ನಡೆಯುತ್ತೆ. ಅಯ್ಯೋ ಅವನು ಹಾಗೆ, ಅವಳು ಹೀಗೆ, 108 ರೀತಿ ನಮ್ಮ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ನಮ್ಮ ಬಗ್ಗೆ ಎಲ್ಲ ರೀತಿಯಲ್ಲೂ ಪ್ರಚಾರ ಮಾಡಿಬಿಡ್ತಾರೆ ಜನ. ಅದೊಂದು ಸ್ವಭಾವ. ಅಂಥವರಿಂದ ಬಂದಿರತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಇದಕ್ಕೆ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಉಗ್ರ ನರಸಿಂಹನ ಉಪಾಸನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಉಗ್ರ ನರಸಿಂಹ ಅಂದರೆ ದಶಭುಜ, ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನೋ ಅಷ್ಟಗುಣೋಷ್ಟಬಾಹು ಅಂತೇಳಿ. ಹಾಗಾಗಿ 10 ಭುಜಗಳನ್ನು ಹೊಂದಿರತಕ್ಕಂತಹ ನರಸಿಂಹನ ಉಪಾಸನೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಕೂಡ ಹೊಂದಬಹುದಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಉತ್ತಮವಾದಂಥ ಲಾಭಾಂಶವನ್ನು ಕೊಡ್ತಾನೆ. ಬಹಳ ವಿಶೇಷವಾಗಿ ಮಕರ ರಾಶಿಯವರಿಗೆ ಪೂರ್ಣವಾದಂಥ ಗುರು ಬಲ ಕೂಡ ಬಂದಿದೆ. ಶುದ್ಧ ಭಾಗ್ಯವೂ ಇದೆ, ಶುದ್ಧ ಪಂಚಮವೂ ಇದೆ. ಹಾಗಾಗಿ ಒಳ್ಳೆಯ ಒಂದು ದಿನ. ತ್ರಿಕೋಣ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹಾಗಾಗಿ ಇವತ್ತು ಮಕರ ರಾಶಿಯವರು ಚಿಂತೆ ಮಾಡೋದು ಬೇಡ. ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಆಕಸ್ಮಿಕವಾಗಿ ಅದರಲ್ಲೂ ವಿಶೇಷವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಕರ ರಾಶಿಯವರು ಔಷಧೋಪಚಾರವನ್ನೇನಾದರೂ ಮಾಡ್ತಿದ್ದ ಪಕ್ಷದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ವಲ್ಪ ಡೋಸೇಜ್ ವ್ಯತ್ಯಾಸವಾದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗಬಹುದಾಗಿ ಕಾಣಿಸುತ್ತೆ. ಆಹಾರ ಜೊತೆಯಲ್ಲಿ ಔಷಧೋಪಚಾರ ಇವೆರಡರ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಪಥ್ಯಾದಿಗಳನ್ನು ಸರಿಯಾಗಿ ಪಾಲನೆ ಮಾಡಿಕೊಳ್ಳಿ. ಅದನ್ನು ತಾತ್ಸಾರ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಿ. ಜೊತೆಯಲ್ಲಿ ಉಪಾಸನೆ ಧನ್ವಂತರಿಯದ್ದು. ಧನ್ವಂತರಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಷಷ್ಠಾಧಿಪತಿ ಚತುರ್ಥಕ್ಕೆ ಬಂದಿರತಕ್ಕಂಥದ್ದು ಮನೆಯ ವಿರೋಧಿಗಳು, ವಿಶೇಷವಾಗಿ ನಿಮ್ಮ ಕುಟುಂಬದ ವಿರೋಧಿಗಳು, ನಿಮ್ಮ ಕುಟುಂಬಕ್ಕೆ ಹಾನಿ ಮಾಡಬೇಕು, ನಿಮ್ಮ ಕುಟುಂಬಕ್ಕೆ ಕೇಡು ಮಾಡಬೇಕು ಇತ್ಯಾದಿ ಯೋಚನೆಗಳನ್ನು ಇಟ್ಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿ ನಿಮಗೆ ಪೀಡೆಯನ್ನು ಕೊಟ್ಟು ದುಡ್ಡು ಕಾಸಿನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಸಂಸಾರದ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ ಎಲ್ಲ ವಿಭಾಗಗಳಲ್ಲಿ ನಿಮಗೆ ಕೇಡುಂಟು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಗಳನ್ನು ಸದೆ ಬಡಿಯುವಂಥ ಅವಕಾಶ ಇವತ್ತು ಕಾಣಿಸುತ್ತೆ. ಕಾರ್ತವೀರ್ಯನ ಉಪಾಸನೆ ಬೇಕಾಗಿ ಕಾಣಿಸುತ್ತೆ. ಕಾರ್ತವೀರ್ಯ ಅರ್ಜುನ ಅಂತಕ್ಕಂಥ ಒಂದು ಸ್ವರೂಪ ಇವತ್ತೆಲ್ಲ ಚಿತ್ರಗಳು, ಅದ್ರ ಫೋಟೋಗಳು ಎಲ್ಲ ಸಿಗ್ತವೆ. ಅದನ್ನೆಲ್ಲಾದರೂ ಒಂದು ಸಂಗ್ರಹ ಮಾಡ್ಕೊಳ್ಳಿ. ಅದನ್ನು ಪ್ರಿಂಟೌಟ್ ಹಾಕಿಸ್ಕೊಂಡು ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಕೊಂಡು ಕೆಂಪು ಬಣ್ಣದ ಹೂವುಗಳಿಂದ ಅವನ ಅರ್ಚನೆ ಆರಾಧನೆಗಳನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ. ಇವತ್ತಿನ ದಿನ ಷಷ್ಠ ಸ್ಥಿತಿಯಲ್ಲಿರ್ತಕ್ಕಂಥ ಗುರು ಹಿರಿಯರೊಂದಿಗೆ ವಿನಾಕಾರಣವಾಗಿ ವಾಗ್ವಾದಕ್ಕೆ ಇಳಿತಕ್ಕಂಥ ಮಾತುಗಳನ್ನು ಆಡಬೇಡಿ. ಯಾಕೆಂದರೆ ದೃಷ್ಟಿ ವ್ಯಯಕ್ಕಿದೆ, ಅದರಿಂದ ಅಪಾಯವಾಗಿ ಕಾಣಿಸುತ್ತೆ. ಯಾಕೆಂದರೆ ಧನ ಮತ್ತು ಲಾಭಾಧಿಪತಿ ಆಗಿರತಕ್ಕಂಥ ಗುರು ಅವನು ಅಭಿವೃದ್ಧಿಯ ಸ್ಥಿತಿಯಲ್ಲಿ ಬಂದ ಪಕ್ಷದಲ್ಲಿ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಶತ್ರು ಮೊದಲಾಗಿರ್ತಕ್ಕಂಥ ಹಿತಶತ್ರುಗಳ ಬಾಧಾ ನಿವೃತ್ತಿಗೆ ಕಾರ್ತವೀರ್ಯನ ಉಪಾಸನೆಯನ್ನು ಹೇಗೂ ಮಾಡಿಕೊಡ್ತೀರಿ. ಇದರ ಜೊತೆಯಲ್ಲಿ ನಿತ್ಯಕ್ಕೆ ನೀವಿವತ್ತು ಮಹಾಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಚತುರ್ಭುಜ ಸಾಕು. ಚತುರ್ಭುಜದ ಸಿದ್ಧಿವಿನಾಯಕ ಅಥವಾ ಮಹಾಗಣಪತಿ ಅಂತ ಹೇಳ್ತಕ್ಕಂಥದ್ದು ಮಾಮೂಲಿ ಪಾಶಾಂಕುಶವನ್ನು ಹಿಡಿದಿರ್ತಕ್ಕಂಥ ಆ ಒಂದು ಗಣಪತಿಯ ಸ್ವರೂಪವನ್ನು ಉಪಾಸನೆ ಮಾಡಿಕೊಂಡು ಪಕ್ಷದಲ್ಲಿ ಉತ್ತಮವಾದಂಥ ದಿನವಾಗ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ತೃತೀಯ ರಾಶಿಯಲ್ಲಿರ್ತಕ್ಕಂಥ ಪಂಚಮಾಧಿಪತಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದ ವಿಶೇಷವಾಗಿರ್ತಕ್ಕಂಥ ಸಮಾಧಾನಕರವಾಗಿರ್ತಕ್ಕಂಥ ಸುದ್ದಿಗಳು ಸಿಕ್ಕತ್ತೆ. ಅವರ ಒಂದು ಸಂತುಷ್ಟಿ, ಅವರ ಒಂದು ಸಹಕಾರ ಎಲ್ಲವೂ ಸಹ ಜೊತೆಯಲ್ಲಿ ಸಿಕ್ಕತ್ತೆ. ಸಪ್ತಮಾಧಿಪತಿ ಆಗಿರತಕ್ಕಂಥ ಬುಧ ಮಂಗಳನ ಜೊತೆಯಲ್ಲಿರ್ತಕ್ಕಂಥದ್ದಾದ್ರಿಂದ ಕೌಟುಂಬಿಕವಾಗಿರ್ತಕ್ಕಂಥ ಸಹಕಾರ ಕೂಡ ಶಶಿ ಮಂಗಳ ಯೋಗ ಅಂತಕ್ಕಂಥದ್ರ ಜೊತೆಯಲ್ಲಿ ಬರುತ್ತೆ. ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬದಿಗೊತ್ತಿ ಮುಂದುವರೆದ ಪಕ್ಷದಲ್ಲಿ ಖಂಡಿತವಾಗಿ ಮನೆಯ ವಾತಾವರಣ ತಿಳಿಯಾಗೋದಕ್ಕೆ ಅವಕಾಶ ಇದೆ. ಪೂರ್ಣವಾದಂಥ ಗುರು ಬಲ ಕೂಡ ಇದೆ. ಆದರೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ಏನು ಮಾಡ್ತಾನೆ ಅಂತಂದರೆ ಚಂದ್ರಾತ್ ಕರ್ಮಸ್ಥಿತಿಯಲ್ಲಿ ಬರೋದರಿಂದ
ವಿಶೇಷವಾಗಿ ಸಂಗಾತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟು ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಇದರ ಜೊತೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟು ಗೋ ಪೂಜೆಯನ್ನು ಅಥವಾ ಗೋ ಸೇವೆಯನ್ನು ಮಾಡಿಕೊಳ್ಳಿ. ರಾಹುರೂಪವಾಗಿ ಬಂದಿರತಕ್ಕಂಥದ್ದು ಆದ್ದರಿಂದ ಗೋ ಪೂಜೆ ಅಥವಾ ಗೋ ಸೇವೆಯನ್ನು ವಿಶೇಷವಾಗಿ ಹೇಳುತ್ತೇವೆ. ಇಲ್ಲ ಇದಕ್ಕೆ ಅವಕಾಶವಿಲ್ಲ ಅಂತ ಹೇಳಾದರೆ ವಿಶೇಷವಾಗಿ ಈ ಸ್ವಚ್ಛತಾ ಕರ್ಮಿಗಳು ಅಥವಾ ಸ್ವಚ್ಛತಾ ಸಿಬ್ಬಂದಿ ಅಂತ ನಾವೇನು ಹೇಳುತ್ತೇವೆ ಅವರುಗಳಿಗೆ ಸ್ವಲ್ಪ ಭೋಜನ ಸಾಮಗ್ರಿಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಅಥವಾ ಊಟ ಮಾಡಿಕೊಳ್ಳಿ ನೀವು ಅಂಥೇಳಿ ಅವರಿಗೆ ಸ್ವಲ್ಪ ಆಹಾರದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಇರುವೆಗಳಿರ್ತಕ್ಕಂಥ ಜಾಗಕ್ಕೆ ಹೋಗಿ ಸ್ವಲ್ಪ ಸಕ್ಕರೆ ಅಥವಾ ರವೆಯನ್ನು ಚೆಲ್ಲಿ ಅವುಗಳಿಗೆ ಆಹಾರವನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಆ ವಿಭಾಗದಲ್ಲಿ ಪ್ರಯತ್ನ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಸಾಕಷ್ಟು ವಿಚಾರಗಳನ್ನು ಇಂದೂ ಕೂಡ ತಿಳಿಸ್ಕೊಟ್ರಿ. ಬಳೆ ಪದ್ಮಾವತಿ ಕ್ಷೇತ್ರದ ಬಗ್ಗೆ ವಿಶೇಷ ಮಾಹಿತಿ ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡಲಿ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅವನು ಹೇಳಿದಾನಲ್ಲ, ಹಾಗೆ ಆ ಜವಾಬ್ದಾರಿಯನ್ನು ಅವನು ನಿರ್ವಹಣೆ ಮಾಡಲಿ. ಹಾಗೆ ಎಲ್ಲರಿಗೂ ಸಹ ನೆಮ್ಮದಿ ಅಂತಕ್ಕಂಥದ್ದು ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.